ಆದಿನ ಅಕ್ಕಸಾಲಿಗ ರಂಗನು ಚಿತ್ತದಲ್ಲಿ ಪರಿದೋಷಗಾಳಿ ಮತ್ತೆ ಬೇಳಿದ ಕಥೆಯನು ಓಂ ವಿರಾಟ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ. ನಮಸ್ಕಾರ ಸ್ವಾಮಿ. ನಮಸ್ಕಾರ ನಮಸ್ಕಾರ ಅಂದೆ. ನಮಸ್ಕಾರ. ಓಯ್, ಇಷ್ಟೊಂದು ಎಲ್ಲೋಗಿದ್ರಿ ನೀವು? ಇಲ್ಲೇ ಇದ್ದೆ. ಮತ್ತೆ ಒಂದು ನಮಸ್ಕಾರ ಕೊಟ್ಟರು ಹ್ಞೂ ಇಲ್ಲ ಹಾ ಇಲ್ಲ. ನಾನು ಆಗಿಂದ ಹೇಳ್ತಾ ಇದ್ದೆ. ನಿಮ್ಮ ಮನ್ಸಿನೊಳಗ ಇಲ್ವಾ? ನನಗೆ ಕೇಳಲೇ ಇಲ್ಲ. ಹೌದಾ? ಮತ್ತೊಂದ್ಸಲ ಕೇಳಿದ್ರು ಅಂದ್ರೆ ಮುಂದೆ ಕೇಳುವಾಗಿರ್ಲಿಲ್ಲ. ಹೌದಾ? ಕಿವಿ ಕರ್ಣ ಪಟ್ರೆಲ್ಲ ಒಡೆದು ರಕ್ತ ಹೊರಗೆ ಬರ್ಬೇಕು, ಆ ರೀತಿ ಕೂಗ್ತೀರಿ ನೀವು. ಸ್ವಾಮಿ, ನಮ್ ಪರಿಚಯ ಆಯ್ತಾ? ಇಲ್ಲ. ಯಾವನ ನೀನು? ಯಾವನ? ನಮ್ಮ ವಿಷಯ ಗೊತ್ತಿಲ್ಲದೆ ಮಾತಾಡುವುದು ನೀವು. ಗೊತ್ತಿದ್ರೆ ಅದ್ರ ಕಥೆಯೇ ಬೇರೆ ಇತ್ತು. ನೋಡಿ, ಅರಮನೆಯ ಅಕ್ಕಸಾಲಿಗ ರಂಗಾಚಾರ್ಯರು ಅಂದ್ರೆ ನಾವು. ಓ, ನಮ್ಮ ರಂಗ. ಹಾ ಪಾಪ, ನಾನ್ ನಿಮ್ ಬಾಯಿಲಿ ಹೋಗ್ತಿದ್ದಲ್ವಾ, ನೀವು ಆಕಳಿಸುವಾಗ ನಾ ಹುಟ್ಕೊಂಡು ಬಿಟ್ಟೆ ನೋಡಿ. ಮತ್ತೆ ಓ ನಮ್ಮ ರಂಗ ಎಂತದ್ದು? ರಂಗಾಚಾರ್ಯರ ಯೋಗ್ಯತೆ ಏನು? ರಂಗಾಚಾರ್ಯರ ಘನತೆ ಏನು? ರಂಗಾಚಾರ್ಯರ ಗೌರವ ಏನು? ರಂಗಾಚಾರ್ಯರು ಅದೇನು? ರಂಗಾಚಾರ್ಯ ಇದೇನು? ನಿನ್ನ ಹಣೆ ಬರ ಏನು? ನಮ್ಗೆ ಅಲ್ಲಿಗೆ ಬಂದಾಗ ಸ್ವಲ್ಪ ಕಷ್ಟ ಆಗುದು ನೋಡಿ. ಸ್ವಾಮಿ, ಏನ್ ಮಾಡುವ ಹೇಳಿ, ಅದು ನಮ್ಮ ಹಣೆ ಬರವೆ. ನೀವೀಗ ಯೋಗ್ಯತೆ ಮಟ್ಟ ಮೀರಾಯ್ತು, ನಾವಿನ್ನು ಹಣೆ ಬರದೊಳಗೆ ಇದ್ದೇವೆ ನಾವು. ಆದ್ರೆ ಒಂದುಂಟು ನೋಡಿ, ಈಗ ನಮಗೇನು ಕಡಿಮೆ ಏನಿಲ್ಲ. ಯಜಮಾನ್ರೇ ಹೇಳಿದ್ದಾರೆ, ರಂಗಾಚಾರ್ಯರೇ, ಅರಮನೆ ಅಕ್ಕಸಾಲಿಗರು ನೀವು, ಯಾವುದಕ್ಕೂ ಕಡಿಮೆ ಮಾಡ್ಕೊಳ್ಬೇಡಿ, ಒಳ್ಳೆ ದರ್ಬಾರದಲ್ಲಿ ದಿನ ತೆಗೀರಿ ಅಂತ ಹೇಳಿದ್ದಾರೆ ನೋಡಿ. ಹೌದಾ? ರಂಗಾಚಾರ್ಯ ಯಜಮಾನ್ರು ಅಂದ್ರೆ ಮಹಾರಾಜರು ಹೇಳಿದ್ದಾರೆ ಅಂತ ಹೇಳಿ ನೀವು ದರ್ಬಾರ್ ಮಾಡಿ ಯಜಮಾನ್ರನ್ನ ಅಂದ್ರೆ ಮಹಾರಾಜರನ್ನ ದಿವಾಳಿ ಮಾಡಬೇಡಿ. ಯಾರು? ಆದಷ್ಟು ಪ್ರಯತ್ನ ಪಟ್ಟು ಯಜಮಾನ್ರನ್ನು ಉಳಿಸೋದಕ್ಕೆ ನೋಡಿ. ನಾನ? ಅದು ನಮ್ಮ ಕೈಲುಂಟಾ? ಮತ್ತೆ ಏನಾದ್ರೂ ಮಾತಾಡಬೇಡಿ ನೀವು. ಹಾಗೇನಾದ್ರೂ ಯಜಮಾನ್ರು ಉಳಿಸಬೇಕು ಅಂದ್ರೆ ನೀವು ಮನಸ್ಸು ಮಾಡ್ಬೇಕು. ಯಾಕೆ? ಆದಷ್ಟು ಬೇಗ ಬಂದು ಜನ ಕಾಯುದ್ರೊಳಗೆ ನಿಮ್ಮ ದರ್ಶನ ಕೊಟ್ಟು ಯಜಮಾನ್ರು ಉಳಿಸ್ಲಿಕ್ಕೆ ನೀವು ನೋಡ್ಬೇಕೆ ಬಿಟ್ರೆ ನಾನಲ್ಲ. ಎಷ್ಟು ಜನ ನಿಮ್ಮನ್ನು ಕಾಯುದು, ಈಗ ಬರ್ತಾರೆ ಈಗ ಬರ್ತಾರೆ ಅಂತ ಮಾತಾಡ್ತೀರಿ ನೀವು. ಅದು ನಮ್ಮ ಕೈಲುಂಟಾ? ಒಳ್ಳೆ ಬಿಳಿ ಬಿಳಿ ಆಣೆ ಸಾಕಿದಾಗ ಹೇಳು ಸುಖ ಇಲ್ಲ ಅದು. ಹಾ ಹೋಯ್ ಹೋದ್ರೆ ರಂಗಾಚಾರ್ಯ ಮತ್ತೆ ವಿಶೇಷ ಬೇರೆನೆ ಮಾತಾಡುವ, ಅದು ಮಾತಾಡ್ರ ಸುಖವೂ ಇಲ್ಲ. ಸ್ವಾಮಿ, ಹೇಳ್ಕೊಳ್ಲಿಕ್ಕೆ ನೋಡಿ ಆಚಾರ್ಯರು ಅಂತ ಹೇಳಿದ್ರೆ ಬಹಳ ಉಂಟು. ನಾವು ವಿಚಾರ ಮಾಡಿದ್ರು ನೋಡಿ, ಈಗ ಕೆಲವರು ಹೇಳುಂಟು ಈ ಚಾತುರ್ವರ್ಣದಲ್ಲಿ ಬ್ರಾಹ್ಮಣರ ಶ್ರೇಷ್ಠ ಅಂತ. ಬೇರೆ ಕೆಲಸ ಇಲ್ವಾ? ಆಚಾರ್ಯರಿಗಿಂತಲೂ ಮಿಗಿಲಾದವರು ಯಾರಿದ್ದಾರೆ ಅಂತ ಕೇಳುದು. ಇವತ್ತೇನಾದ್ರೂ ಬ್ರಾಹ್ಮಣರ ಪಾಪ ಹೊಟ್ಟೆ ತುಂಬಿಕೊಳ್ತಿದ್ರಿದ್ದೆ ಹೇಗೆ ಈ ಆಚಾರ್ಯರ ಮನಸ್ಸು ಮಾಡ್ಲಿಕ್ಕಾಗಿ. ಆಚಾರ್ಯರೊಂದು ಇಲ್ಲ ಅಂತ ಆಗಿದ್ರೆ ಬ್ರಾಹ್ಮಣರ ಕತೆ ಖಂಡಾಂತರ ಆಗಿತ್ತು. ಗೊತ್ತಿಲ್ಲ ಸುದ್ದಿ ತೆಗೆದ್ರೆ ಜಾಗ್ರತೆ. ನೀವು ಸುಮ್ಮನಿರಿ ಸ್ವಾಮಿ, ನಾನು ಬ್ರಾಹ್ಮಣರ ಸುದ್ದಿ ತೆಗೆದ್ರೆ ನೀವು ಮಾತಾಡುದು ಯಾಕೆ? ಅದು ಬ್ರಾಹ್ಮಣರು ಸಿಟ್ಟು ಮಾಡ್ಲಿ. ಅದೇ ಕೆಲಸ ಮಾಡ್ಕೊಂಡಿದ್ದಾರೆ, ಪ್ರಶ್ನೆ ಬೇರೆ. ಈ ಎಲ್ಲೋ ಪಾಪ ಹೋಗ್ಕೊಂಡು ರಾತ್ರಿ ನಿದ್ದೆ ಬಿಟ್ಕೊಂಡು ಹೋಡ್ ಕೂಗು, ನೀವು ಸಿಟ್ಟು ಮಾಡ್ಕೊಳ್ಳೋದು ಯಾಕೆ? ನಾವು ಅದೇ ಜಾತಿ ಅಲ್ಲ. ಹೌದಾ? ನೀವು ಆಗ ಅಲ್ಲ ಸ್ವಾಮಿ, ನಾವು ಪ್ರಾಮಾಣಿಕವಾಗಿ ವಾದ ಮಾಡುವುದು, ಯಾರನ್ನ ಆಕ್ಷೇಪ ಮಾಡುವುದಲ್ಲ. ಒಂದು ವಿಷಯ ಯೋಗ್ಯತೆ ಇದ್ರೆ ಅದು ಅಲ್ಲ ಅಂತ ಮಾಡಿ ತೋರಿಸ್ಬೇಕು ನೀವು. ನಾನು ನಿಮ್ಮ ಹತ್ರ ಕೇಳ್ತೇನೆ, ಈ ನಮ್ದು ಕೆಲಸ ಏನು? ನಮಗೆ ಕೆಲಸ ಏನು ಕೇಳಿದ್ ಏನು ಮಾಡಿಯವ ಪ್ರಶ್ನೆ ಬೇರೆ. ಆದ್ರೆ ನಮ್ಗೆ ಹೇಳಿಸಿದ್ದು ಯಾವ್ದು ಅಂತ ಒಂದು ಪ್ರತೀತಿ ಉಂಟು. ಆ ಲೆಕ್ಕದಲ್ಲಿ ಹೇಳುವುದಿದ್ರೆ ನಾವು ಪಂಚತಜ್ಞರು. ಅಂದ್ರೆ ಪಂಚಮರಲ್ಲ, ಪಂಚತಜ್ಞರು. ಯಾಕೆ? 5 ಜಾತಿ ಕೆಲಸ ಮಾಡ್ತೇವೆ ನೋಡಿ. ಕಲ್ಲು, ಮರ, ಕಬ್ಬಿಣ, ಕಂಚು, ಚಿನ್ನ, ಈ ಇಷ್ಟರಲ್ಲೂ ಹಿಡ್ತಾ ಇದ್ದವ್ರು ನಾವು. ಹೆಚ್ಚೇನು ಮೊದ್ಲೇ ಈಗ ನೋಡಿ, ಈಗ ಮೂರ್ತಿ ಕೆತ್ತುವುದು ಯಾರು? ನಾವು. ಒಂದು ಆ ಕಲ್ಲನ್ನು ತಂದು ಅದನ್ನು ಕೊರೆದು ಸರಿಯಾದ ಆಕಾರ ಕೊಟ್ಟು ನಾವು ಮೂರ್ತಿ ಮಾಡಿಕೊಟ್ರೆ ಬ್ರಾಹ್ಮಣರು ಅದು ಪೂಜೆ ಮಾಡ್ಕೊಂಡು ಹೊಟ್ಟೆ ತುಂಬಿಕೊಳ್ಳುದು. ನಾವು ಮೂರ್ತಿ ಮಾಡಿ ಕೊಡ್ಲಿಲ್ಲ ಅಂತಂದ್ರೆ ಬ್ರಾಹ್ಮಣರು ಏನ್ ಮಾಡ್ತಿದ್ರು? ಬ್ರಾಹ್ಮಣರ ಪರಿಸ್ಥಿತಿ ಏನಾಗಬೇಕು? ಆ ಮಟ್ಟಿಗೆ ದೇಶದ ಅಖಿಲ ಬ್ರಾಹ್ಮಣರು ಸೇರಿ ಆಚಾರ್ಯರಿಗೆ ಸನ್ಮಾನ ಮಾಡ್ಬೇಕು. ಸ್ವಲ್ಪ ತಡೀರಿ ರಂಗಾಚಾರ್ಯ. ಏನ್ ತಡೆಯುವುದಂತದ್ದು? ಈ ನೀವು ಕೆತ್ತಿ ಶಿಲೆಯಲ್ಲಿ ತಯಾರು ಮಾಡಿದ ಮೂರ್ತಿಯನ್ನ ಬ್ರಾಹ್ಮಣರ ದೇವಸ್ಥಾನಕ್ಕೆ ಕೊಂಡೋಗಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡದೇ ಇದ್ರೆ ಹೌದು ಆ ಮೂರ್ತಿಯನ್ನೆಲ್ಲ ಅಟ್ಟದ ಮೇಲೆ ಹಾಕ್ತೀರಾ? ಏನ್ ಬಚ್ಚಲ ಮೇಲೆ ಇಡ್ತೀರಾ? ಇದೊಂದು ವಿಷಯ ಹೌದು ಅಲ್ಲ. ನಾವು ಕೆತ್ತದ ಮೂರ್ತಿಯನ್ನು ತಗೊಂಡೋಗಿ ಪೂಜೆ ಮಾಡ್ಲಿಲ್ಲ ಅಂತ ಆದ್ರೆ ನಾವು ಅಟ್ಟದ ಮೇಲೆ ಇಡ್ಬೇಕಿತ್ತು. ಗಟ್ಟಿ ಇದ್ರೆ ಎಷ್ಟು ಅಂತ ಇಡ್ಬಹುದು? 1 2 ಮತ್ತೆ ಹಾಗೆ ತುಂಬುವಾಗ
ಅದು ಮೂರ್ತ ಹಾಗೆ ಕೆಳಗೆ ಬಿದ್ದು ಈ ಆಚಾರ್ಯ ಪಾಪ ಅದೇ ಕಲ್ಲಡಿ ಸಾಯ್ಬೇಕಿತ್ತು ಮೂರ್ತಿ ಇದ್ರೆ ಮೋಕ್ಷ ಅಲ್ವಾ. ಹಾಗಿದ್ರೆ ನಮ್ಗೆ ಬ್ರಾಹ್ಮಣರಿಗೆ ಹೇಗೆ ಕೇಳಿದ್ರೆ ನಾವು ಬ್ರಾಹ್ಮಣರು ಅಂತ ಹೇಳಿದ್ರೆ ಪರಸ್ಪರ ಸಹಕಾರಿ ಸಂಘ ಇದ್ದಾಗೆ. ಸಹಕಾರಿ ಸಂಘ ರಂಗಾಚಾರ್ಯ ಸಾಲ ಸಿಗ್ತದ? ನಾನು ಅದೇ ನೋಡ್ತಿದ್ದೆ, ಮತ್ತೆ ನೀವು ಅದೇ ಕೇಳುದಾ? ನಿಮ್ಗೆ ಸಾಲ ನೀವು ಯಾರಿಗಾದ್ರು ಕೊಡ್ಬೇಕೆ ಬಿಟ್ರೆ ನೀವು ಕೇಳುವ ಪರಿಸ್ಥಿತಿ ಇಲ್ಲ. ನೀವು ಸುಮ್ಮನೆ ಇಲ್ಲದೆ ಹೋದದ್ದೆಲ್ಲ ಹೇಳ್ಬೇಡಿ ನೀವು. ಪುರುಷತ್ವ ಇಲ್ಲ. ಹಾಗೊಂದು ಪ್ರಚಾರ ಉಂಟು. ಪ್ರಚಾರವೂ ಹೌದು, ವಿಚಾರವೂ ಹೌದು, ಎರಡೂ ಹೌದು. ಅದು ಬೇಡ ಬಿಡಿ. ಅಲ್ಲ ಸ್ವಾಮಿ, ಆ ದೃಷ್ಟಿಯಲ್ಲಿ ನೀವು ಹೇಳಿದ ಮೇಲೆ ತಲೆ ಹೋದದ್ದು ನನಗೆ. ಆದ್ರಿಂದ ನಾವು ಒಂದು ಹೊಂದಾಣಿಕೆ ಮಾಡ್ಕೊಳ್ಬೋಲ್ವಾ? ಅಲ್ಲ, ಹೇಳ್ಕೊಳ್ಲಿಕ್ಕೆ ನಾನು ಹೋಗುದಿಲ್ಲ. ಯಾಕೆಂದ್ರೆ ನಮ್ಮ ವಿಷಯ ನಾವು ಹೇಳ್ಕೊಂಡಾಗ ಆಗ್ತದೆ. ಗೊತ್ತುಂಟ ನಿಮಗೆ? ಹೇಳಲಿಕ್ಕೆ ಎಷ್ಟುಂಟು. ಈ ಆಚಾರ್ಯರ ಬೆಳವಣಿಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಭೂಲೋಕದ ಕತೆ ಬಿಡಿ ನೀವು. ನಾವು ಮೇಲೆ ಹೋದ್ದಾರು ಎಷ್ಟು ಮೇಲೆ. ಮತ್ತೆ ಅಂದ್ರೆ ನಾವು ನಿಮ್ಗೆ ಈ ಸೂರ್ಯನ ವಿಷಯ ಗೊತ್ತುಂಟಾ? ಯಾವ ಸೂರ್ಯ? ಸೂರ್ಯನಾರಾಯಣ. ಯಾವ ಸೂರ್ಯನಾರಾಯಣ? ನೀವು ಯಾವ್ದೋ ಸೂರ್ಯ ಅಲ್ಲ, ಜಗಚ್ಚಕ್ಷು ಸೂರ್ಯನಾರಾಯಣ. ಓ ಭಗವಾನ್ ಭಾಸ್ಕರ. ಭಾಸ್ಕರ. ಅವ್ರಿಗೆ ಹೆಣ್ಣು ಕೊಟ್ಟದ್ದು ಯಾರು? ಯಾರು? ಆಚಾರ್ಯ ಅಲ್ವಾ? ನಿಮ್ ಪೈಕಿ? ನಮ್ ಪೈಕಿ ಅವ್ರೆ. ನಮ್ ಪೈಕಿ ಅಂದ್ರೆ ನಮ್ಮ ಪೈಕಿ ಅಂದ್ರೆ ಪೈಕಿ ಅಲ್ಲ, ನಮ್ಮ ಮೂಲದವ್ರು. ಅಂದ್ರೆ ವಿಶ್ವಕರ್ಮಾಚಾರ್ಯ ಇಲ್ವಾ? ನಮ್ಮ ಜಾತಿಯ ಮೂಲ ಪುರುಷ ಪುಣ್ಯಾತ್ಮ. ಅವರು ತನ್ನ ಮಗಳಾದಂತಹ ಸೌಜ್ಞಾದೇವಿಯನ್ನು ತೆಗೆದು ಈ ಸೂರ್ಯನಾರಾಯಣಿಗೆ ಮದುವೆ ಮಾಡಿಕೊಟ್ರು. ಹೋಗು ನನ್ನ ಮಗಳ ಮದುವೆ ಆಗಿ ನೀನೊಂದು ಹೆಸರು ಮಾಡು ಅಂತ. ಏನ್ ಮಾಡುವ? ಪಾಪ ಇವಳಿಗೆಲ್ಲ ಸಂಸಾರ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ಸೂರ್ಯ ಬಿಸಿ ಅಲ್ವಾ? ನೋಡಿ, ನಮಗೂ ಹಾಗೆ ಅವಸ್ಥೆ ಅದ್ದೀಗ. ಬಹಳ ಬಿಸಿ. ತಡೇರಿ, ನಿಮ್ದು ಅದನ್ನ ಅಂಜು ಬೇಡ ನಿಮ್ದು. ಯಾಕೆಂದ್ರೆ ಬಹಳ ಬಿಸಿ ಹೇಳಿ ಅವ್ರು ಹೇಳ್ಬೇಕೆ ಬಿಟ್ರೆ, ನಾವು ಆಚಾರ್ಯ ಹೇಳ್ಬೇಕೆ ಬಿಟ್ರೆ ನಿಮ್ಗೆ ಅಂತ ಗೊತ್ತು. ಬಹಳ ಬಿಸಿ ನೀವು ಹೇಳ್ಬಾರ್ದು. ಅದು ಬಿಸಿ ಆದ್ರಿಂದ ಸಂಸಾರ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ. ನೇರ ಮನೆಗೆ ಬಂದ್ಲು ಅವಳು. ಹೌದು, ಅಪ್ಪನ ಮನೆಗೆ ಬಂದು ಅಪ್ಪನ ಹತ್ರ ಇಲ್ಲಂತೆ, ನಮ್ಗೀಗ ಸಂಸಾರ ಮಾಡ್ಲಿಕ್ಕೆ ಆಗುದಿಲ್ಲ ಅಪ್ಪಯ್ಯ, ಬಹಳ ಉರಿ ಆಗ್ತದೆ, ನಿಲ್ಲಿಕ್ಕೂ ಆಗುದಿಲ್ಲ ಅಂತ. ತಕೊಳ್ಳಿ, ನಮ್ಮ ಆಚಾರ್ಯ ಸಿಟ್ಟು ಬಂದೇ ಹೋಯ್ತು. ಆಚಾರ್ಯ ಸಿಟ್ಟು ಬಂತು ಅಂತಾದ್ರೆ ಒಂದೇ ಸುತ್ತಿಗೆ ಬಿಟ್ರಾರ ಹಿಡ್ಕೊಂಡು ನೇರ ಸೂರ್ಯ ಮಂಡಲಕ್ಕೆ ಹೋದದ್ದು. ಹೋದವ್ರು ತಡ ಮಾಡ್ಲಿಲ್ಲ, ಹೋಗಿ ಸೂರ್ಯನಿಗೆ ಸಾಣೆ ಹಿಡಿದ್ರು. ಸೂರ್ಯನಿಗೆ ಸಾಣೆ ಹಿಡಿದ್ರು? ಸೂರ್ಯ ಅಲ್ಲ, ಯಮನಿಗೂ ಹಿಡಿದಾರು, ಅವ್ರು ಬಿಡ್ಲಿಕ್ಕಿಲ್ಲ. ಆದ್ರೆ ಅಲ್ಲಿ ಸೂರ್ಯನಿಗೆ ಹಿಡಿದದ್ದು ಕಥೆಯಲ್ಲಿ. ಸೂರ್ಯನಿಗೆ ಸಾಣೆ ಹಿಡಿದ್ರು. ಹಿಡಿಯುವಾಗ ಉಂಟಲ್ಲ, ಸೂರ್ಯ ಕೆಂಪಾದದ್ದು. ಹೌದಾ ರಂಗಾಚಾರ್ಯ? ಸೂರ್ಯ ಮೊದಲೇ ಆಗಿದ್ದ? ಅದು ಬೇಡ, ಆ ಮೊದಲೇ ಆಗಿದ್ದ ಅದಕ್ಕೆ ಪ್ರಸಂಗ ನಮ್ಗೆ ಯಾಕೆ? ನಾವು ಅಲ್ಲಿಂದ ಶುರು ಮಾಡುವ. ಹಾಗೆ ಸಾಣೆ ಹಿಡಿಯುವಾಗ ಕೆಲವು ಚೂರು ಬಿತ್ತಂತೆ ನೋಡಿ, ಅದಕ್ಕೆಂತ ಹೇಳ್ತಾರ ನೋಡಿ. ನೋಡಿ ತಕೊಳ್ಳಿ, ನೀವು ಸ್ವಲ್ಪ ತಿಳ್ಕೊಂಡಿದ್ದೀರಿ ಆಚಾರ್ಯರ ಬಗ್ಗೆ. ಅದ ನೀವು ಹೇಳಿದ್ರೆ ಆದಿತ್ಯರೇ. ಹಾಗೆ ಆಯ್ತು ಪ್ರಕರಣ. ಇನ್ನು ಹೇಳಲಿಕ್ಕೆ ಹೋದ್ರುಂಟಲ್ಲ, ಎಷ್ಟರ ಮಟ್ಟಿಗೆ ಉಂಟು ಹೇಳುವುದಕ್ಕೆ. ಈ ನಮಗೆ ಮತ್ತೆ ಈ ಸುಬ್ರಹ್ಮಣ್ಯ ಇಲ್ವಾ? ಅಂದ್ರೆ ಬುಸಪ್ಪಯ್ಯ, ನಾಗರಾವ್. ನಾಗರಾವ್. ನಾವು ಗೌರವದಲ್ಲಿ ಆ ಪುಣ್ಯಾತ್ಮ ಸುಬ್ರಹ್ಮಣ್ಯ ಅಂತಲೇ ಹೇಳುದು. ಅವರಿಗೆ ಬಹಳ ನಿಕಟ ಸಂಬಂಧ ಉಂಟು ನಮಗೆ ಅವರಿಗೆ. ಹೌದೌದು. ಯಾಕೆ ಅಂತ ಹೇಳಿದ್ರೆ, ನಮ್ಮ ಜಾತಿ ಹಿಂದಿನೊಬ್ಬರು ಆಚಾರ್ಯ ಇದ್ರು ನೋಡಿ, ಆ ಪುಣ್ಯಾತ್ಮರು ಈ ಕಬ್ಬಿಣ ಕೆಲಸ ಮಾಡ್ತು ಕೂತ್ಕೊಂಡಿದ್ರಂತೆ ಉರಿಯಲ್ಲಿ. ಹಾಗೆ ಕಬ್ಬಿಣ ಸರಳನ್ನು ಕಾಸುದು ಕುಟ್ಟುದು ಉಂಟಲ್ಲ, ಮಾಡ್ತಾ ಇರುವಾಗ ಇದ್ದಕ್ಕಿದ್ದ ಹಾಗೆ ಪುಸು 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 ಆಯ್ತು. ಆಚಾರ್ಯ ತಲೆ ಬಿಸಿ ಆಯ್ತು, ಇದೆಂತದಪ್ಪ ನಮ್ಮಿಂದ ಏನಲ್ಲ, ಇದೆಂತ ಪುಸು ಪುಸು ಅಂತ ಆಚೆ ನೋಡುದವ್ರು. ತಕೊಳ್ಳಿ, ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಪುಸು 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 ಹೊರಡುದು. ಯಾಕೆ ಒಂದು ನಿತ್ರಾಣವಾದಂತ ಸ್ವರ ಬರ್ತಾ ಉಂಟು ಎಲ್ಲಿಂದ ಅಂತ ಹೀಗೆ ತಿರುಗಿ ನೋಡುವಾಗ ಒಂದು ಸುಬ್ರಹ್ಮಣ್ಯ ಕೂತ್ಕೊಂಡು ಉಂಟು. ಈ ಆಚಾರ ನೋಡ್ಕೊಂಡು ಪುಸು 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 ಅನ್ನೋದು. ಆಗ ಸುಬ್ರಹ್ಮಣ್ಯನ ನೋಡಿ ಆಚಾರ್ಯ ಆಡಿದ ಮಾತು ನೋಡ್ಬೇಕಿತ್ತು. ಎಲ್ಲ ಸುಬ್ರಹ್ಮಣ್ಯನೇ ಏನೋ ಹೋಯ್, ನಿಮಗೆ ತ್ರಾಣ ಉಂಟು ಸ್ವಾಮಿ, ನಾನು ನಿಮ್ಮ ವಿಷಯ ಮಾತಾಡಿದ್ದಲ್ಲ. ಇದು ಬಹಳ ಹಿಂದಿನ ಕತೆ. ಅದು ನಾಗರಾವ್ ನೋಡ್ಕೊಂಡು ಹೇಳುದು. ಅದು ಜೀವದಲ್ಲೂ ಹಾಗೆ ಇತ್ತು ಪಾಪ. ಸರಿಯಾಗಿ ಶ್ವಾಸೋಚ್ಛ್ವಾಸ ಮಾಡ್ಕೊಳ್ಳಿಕ್ಕೆ ತ್ರಾಣ ಇರ್ಲಿಲ್ಲ. ಹಾಗೆ ಅದೇ ಒಂದು ಸಣ್ಣ ಹೆಡೆ ಎತ್ಕೊಂಡು ಮುಸು ಮುಸು ಅಂತಿತ್ತು. ಅದನ್ನು ನೋಡಿ ಹೇಳಿದ್ದು, ಎಲ್ಲ ಸುಬ್ರಹ್ಮಣ್ಯನೇ ಇಲ್ಲಿಗೂ ಬಂದೆಯಾ? ಒಳ್ಳೆ ಅನುಕೂಲ ಉಂಟು ಸ್ವಾಮಿ, ಬಂದೆ ಕೆಲವು ವರ್ಷ ಆಯ್ತು. ಯಾರೋ ನೀವು ಅನುಕೂಲ ಇದ್ದಲ್ಲೇ ಹೋಗಿ, ನಾನು ನಿಮ್ಮ ವಿಷಯ ಹೇಳಿದ್ದಲ್ಲ. ಆ ನಾಗರಾವಿಗೆ ಇಲ್ಲಿಗೂ ಬಂದೆಯಾ? ನಮ್ಮ ಹಿಂಭಾಗದಲ್ಲಿಯೇ ನಿಂದೆಯಾ? ಬರ್ಬೇಕಾ ಮುಂದೆ? ನೀವು ಮುಂದೆ ಬಂದ್ರೆ ನಾವೆಲ್ಲಿ ಹೋಗಿ ಸಾಯ್ಬೇಕು? ಇಲ್ಲಿ ಬನ್ನಿ. ಅದಂತ ಮಾರಕವಾದಂತ ಒಂದು ಕೇಂದ್ರ ಸ್ಥಾನ ಮತ್ತೆ ಯಾವುದು ಇಲ್ಲ. ಅಲ್ಲಿ ಹೋಗು ಕೂತ್ರಿ ಎಲ್ಲ ಅಂಟುಕೊಳ್ತದೆ, ನಾವು ಬರುದಿಲ್ಲ. ಅಲ್ಲ, ನೀವು ಬನ್ನಿ, ನಿಮಗೆ ಯೋಗ್ಯ ಜಾಗ. ನಮಗ್ ಬೇಡ, ಅದಲ್ಲೇ ಇರ್ಲಿ, ನಮಗಿಲ್ಲೇ ಸಾಕು. ಹಾಗೆ ಹೇಳಿದ್ದು, ಇಲ್ಲಿಗೂ ಬಂದೆಯಾ? ನನ್ನ ಹಿಂಬದಿಯಲ್ಲಿ ನಿಂದೆಯಾ?
ನನ್ನ ನಿನ್ನ ಸ್ನೇಹ ಶಾಶ್ವತವಾಗಿರ್ಬೇಕು ಎನ್ನುವ ಕಾರಣಕ್ಕಾಗಿ ಕಾದ ಕಬ್ಬಿಣದ ಸರಳನ್ನು ತೆಗೆದು ನಮ್ಮ ಆಚಾರ್ಯರು 3 ಗೆರೆ ಹೇಳಿದ್ರು ಸ್ನೇಹಕ್ಕೆ ಸಾಂಕೇತಿಕವಾಗಿ. ನೋಡಿ ಈಗೆಲ್ಲ ಕೆಲವು ಹಾವುಗಿರ ನೋಡಿದ್ದೀರಾ ನೀವು, ಕೆಳಗಡೆ ಗೆರೆ ಇರುವುದು ಎಂತದ್ದು, ಆ ಮೊದ್ಲು ಎಂತದ್ದು ಇರ್ಲಿಲ್ಲ, ಬರೀ ಬೋಳಾಗಿತ್ತು. ಈ ಆಚಾರ್ಯ ಎಳೆದ ಮೇಲೆ ಅದಕ್ಕೊಂದು ಆಕಾರ ಬಂದದ್ದು, ಆ ಗೆರೆ ಬಂದದ್ದು. ಅವ್ರು ಎಳೆದದ್ದು 3, ಮತ್ತೆ ಹುಟ್ಟುಕೊಳ್ಳುವುದಕ್ಕೆ 2, 2.5, 3, 4.5 ಎಲ್ಲ ಆಗುದುಂಟು. ಅದು ಅವ್ರವ್ರ ಪ್ರಾರಬ್ಧ, ನಾವೇನು ಮಾಡ್ಲಿಕ್ಕಿಲ್ಲ. ಹಾಗೆ ಕತೆ. ಇನ್ನೂ ನಿಮ್ಗೆ ಹೇಳ್ಬೇಕಾ, ನಮ್ದು ವಿಶೇಷತೆ ಗೊತ್ತಾ? ಇದು ನಾಗರಾವ್ ನಮ್ಗೆ ಕಚ್ಚುದಿಲ್ಲಲ್ಲ. ಹೌದಾ? ನಾಗರಾವು ನಮಗ್ ಕಚ್ಚುವುದೇ ಇಲ್ಲ, ನಿಮಗೆ ಕಚ್ಚುವುದೇ ಇಲ್ಲ. ಕಚ್ಚಿದ್ರೆ ನಾವು ಬದುಕುವುದೇ ಇಲ್ಲ. ರಂಗಾಚಾರ್ಯ ಏನ್ ಹೇಳ್ದಾಗಾಯ್ತು ನೀವು? ನಾನು ವಿಷಯ ಗೊತ್ತಾಗ್ಲಿಲ್ಲ. ಎಲ್ರಿಗೂ ಹಾಗೆ ಅದೇ ನಂಗೆ ಅದೇ ಆಗದೆ ಹೋದ್ದು. ಎಲ್ಲರ ವಿಷಯ ವೈಯಕ್ತಿಕ ವಿಷಯ ತಗೊಳ್ಳುವ, ಉಳಿದವ್ರದ್ದೆಲ್ಲ ತಗೊಂಡು ನಾವು ಉದ್ಧಾರ ಆಗ್ಲಿಕ್ಕೆ ಉಂಟು. ನಾಗರಾವ್ ಕಚ್ಚಿದ್ರೆ ಯಾರು ಬದುಕುದಿಲ್ಲ. ಅದು ಬೇಡ, ನಾವು ಆಚಾರ್ಯ ಬದುಕುದಿಲ್ಲ. ಯಾಕೆ? ನಾಗರಾವ್ ಕಚ್ಚಿ ನಮಗೆ ವಿಷಯ ನಾವು ಸಾಯುವುದಲ್ಲ. ನಾಗರಾವ್ ಕಚ್ಚಿದ ಮೇಲೆ ಈ ಆಚಾರ ಬದುಕಬೇಕಾ ಏನಂತ ತಿಳ್ಕೊಂಡಿದ್ರಿ ನೀವು? ಹಾಗೆ ವಿಷಯ. ಮತ್ತೆ ಅದ್ರ ಹಾವು ಏರ್ಲಿಕ್ಕೆ ಅದು ಹಾವಿನ ವಿಷ ಏರಿ ನಮಗೆಲ್ಲ ಸಾಯುವುದುಂಟ? ಪ್ರಶ್ನೆನೇ ಇಲ್ಲ. ನಾವು ಬದುಕುವುದಿಲ್ಲ, ನಮ್ದು ಅಷ್ಟೊಂದು ಗಂಭೀರದ ವಿಷಯ. ಆದ್ರೆ ಒಂದುಂಟು ಸ್ವಾಮಿ, ಹೀಗೇ ಮಾತಾಡ್ತು ಕೂತ್ರು ಸುಖ ಇಲ್ಲ. ಇವತ್ತು ನಾನು ಬಂದು ಕೂತದ್ದು ಹೌದು, ಇವಳನ್ನೊಂದು ಕರೆದ ಮಾತಾಡಿಸ್ಬೇಕಾಗಿದೆ. ಇವಳಂದ್ರೆ ಮಗಳ? ಯಾರಿಗೆ? ನಿಮಗೆ. ನೀವು ಸುಮ್ಮನಿರಿ. ಮತ್ತೆ ಮಗಳಲ್ಲ ಅಂದ್ರೆ ಪ್ರಕರಣ ಗೊತ್ತಿಲ್ವಾ? ಮಹಾರಾಣಿಯವರಿಗೆ 1-2 ಬಳೆ ಮಾಡಿದ್ದುಂಟು. ನಾನು ಕೊಟ್ಟು ಬರ್ಬೇಕು. ಹೋಗಿ ಬರ್ಲಿಕ್ಕಂದ್ರೆ ಮನೆ ಕಡೆ ನೋಡ್ಕೊಳ್ಲಿಕ್ಕೆ ಯಾರು ಬೇಡವಾ? ತಲೆ ಬಿಸಿಯೋದು ನಮಗೀಗ. ಅಲ್ಲ ಇಲ್ಲ ಅಂತೆಲ್ಲಪ್ಪ ಇದ್ದಾರೆ, ನಮ್ಮ ಇವರಿದ್ದಾರೆ. ಯಾರಂದ್ರೆ ಹಳೆ ಅಜ್ಜಿ ಬೇಕಾ? ಹೌದು. ಕಣ್ಣು ಕಾಣುವುದಿಲ್ಲ, ಕೇಳುವುದಿಲ್ಲ, ಚಾಪಿಂದ ಹೇಳುವುದಿಲ್ಲ. ಅದೆಲ್ಲ ಸ್ವಾಮಿ ನನ್ನ ಹೆಂಡತಿ ಪಾಪ ಕರೆದು ಮಾತಾಡುವ ಅಂತ. ಸ್ವಂತ ಸ್ವಂತವೇ, ಅದೆಲ್ಲ ಸ್ವಂತವೇ ನಮ್ದು. ಇದೆಲ್ಲ ಬೇರೆ ವಿಷಯ, ಆದ್ರೆ ಅದೆಲ್ಲ ಸ್ವಂತವೇ ನಮ್ದು. ಹೌದು, ನೋಡ್ತಾ ಇದೆ. ಹೌದೇನೆ? ಏನು ಹೌದೇನೆ ಹೌದೇನೆ? ಏನು ಸರಿಯಾಗಿ ಲಕ್ಷಣವಾಗಿ ಹೆಸರುಗಳು ಕರೀರಿ. ಹೆಂಡ್ರಿ ಹೆಸರು ಹೇಳಿದ್ರೆ ಹಣ ನಿಲ್ಲುವುದಿಲ್ಲ ಅಂತ ಮಾತುಂಟು. ಹೌದಾ? ಅಲ್ಲ, ನಮ್ಮ ಜೀವಮಾನದಲ್ಲಿ ಇಲ್ಲಿವರೆಗೆ ನಿಲ್ಲಿಲ್ಲ, ಆ ಪ್ರಶ್ನೆ ಬೇರೆ. ಆದ್ರೆ ಆ ಮಾತಿದ್ದರಿಂದ ಸ್ವಲ್ಪ ಹೆದರ್ಕೊಳ್ಳುವುದು ನಾನು. ಇರ್ಲಿ. ಓ ರಂಗಿ 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 ಅಂತ ತಿನ್ನುವುದು ತಿರುಗುವುದು, ತಿನ್ನುವುದು ತಿರುಗುವುದು, ಬೇರೆ ಕೆಲಸ ಬೇಕಲ್ಲ. ನಾನು ನಿಮ್ಮ ಹಾಗ ಅಡುಗೆ ಮಾಡ್ಬೇಕು, ಬಟ್ಟೆ ತೊಳಿಬೇಕು, ಪಾತ್ರೆ ತೊಳಿಬೇಕು, ಕಸ ಗುಡಿಸ್ಬೇಕು, ಇಷ್ಟ ಮಾಡ್ಬೇಕು. ನಿಮಗೇನು ಸರಿಯಾಗಿ ತಿಂತೀರಿ, ಒಂದು ಕೂತ್ಕೊಳ್ತೀರಿ, ರಂಗಿ ರಂಗಿ ರಂಗಿ. ಅದೆಂತದ್ದೇ ಕರ್ಮ. ಹೌದೇನೆ? ಏನು ನಿಂದು ಮುಗೀತಾ? ಮುಗೀತು. ನಾನ್ ಶುರು ಮಾಡೋದಾ? ಶುರು ಮಾಡಿ. ರಂಗಾಚಾರ್ಯ, ಓ ಇದು ಯಾವ್ದಿದು? ಎಂತ ಮಾತಾಡೋದು ನೀವು? ಅವಳಿಗೆ ಗೊತ್ತಾಗ್ಲಿಲ್ಲ, ಪ್ರಶ್ನೆ ಬೇರೆ. ಇದು ಯಾವ್ದು ಕೇಳಿದ್ರೆ ನಮ್ಮನೆ ನಾಯಿ ಬೇಕಾ ಅವಳು? ಇವಳು ಯಾರು? ನನ್ನ ಹೆಂಡತಿ. ಓ, ಇವಳೇ ನಿಮ್ಮ ಖಾಸಾ ಸ್ವಂತ ಮನೆ ಇತ್ತೀಚಿನ ಖಾಯಂ ಹೆಂಡತಿ. ಅಂದ್ರೆ ನಿಮಗ್ ಮೊದ್ಲು ಬೇರೆ ಇತ್ತ? ಯಾರಿಗೆ? ನಿಮಗೆ. ಅವ್ರು ಒಂದೊಂದ್ಸಲ ಹೊಂಡಕ್ಕೆ ಹಾಕುದು, ಅವ್ರು ಹೇಳಿದಕ್ಕೆಲ್ಲ ಹೂ ಅಂದ್ರು ತೆಗೆದು ಬಿಟ್ಟಾರ. ಖಾಸಾ ಸ್ವಂತ ಇತ್ತೀಚಿನ ಖಾಯಂ ಮನೆಯ ಖಾಯಂ ಹೆಂಡತಿ. ಎಂತ ಮಾತಿಗೆ ಅರ್ಥ ಉಂಟಾ? ಅದೇ ಹೇಳಿದ್ದ. ನಮ್ ಕತೆ ಬಿಡಿ, ನಿಮ್ಗಿತ್ತ? ನನ್ನ ಯೋಗ್ಯತೆ ಏನು, ನಿನ್ನ ಹಣೆ ಬರ ಏನು? ನಿಮ್ ಯೋಗ್ಯತೆಯಲ್ಲಿ ಇಲ್ದೋದ್ಮೇಲೆ ನಮ್ಮ ಹಣೆ ಬರದಲ್ಲಿ ಇರುವುದುಂಟಾ? ಇವಳು ಇತ್ತೀಚಿನ ನೀವು ಹೇಳಿದಾಗೆ ಸ್ವಂತ ಕಾಯಿ ನಮ್ಮ ಮನೆ ಇಡ್ತೀವಿ. ಹೌದು. ಮೊದ್ಲ ಅಲ್ವೇ? ಮೊದ್ಲಲ್ಲ, ಈಗ ಗಂಡಾಂತರ ಆಗಿದೆ. ಮೊದ್ಲು ವಿಷಯ ಇಲ್ವಾ? ಅಲ್ಲಿ ನನಗೆ ನಿನ್ನನ್ನು ಕಂಡಾಗ ಒಂದು ಮನ್ಸಾಗುದು ನೋಡು. ಇಲ್ಲಿ ಬಾರಿ ಇಲ್ಲಿ. ನನಗೆ ನೀನ್ ಇಲ್ದಾಗ ಆಗುದಿಲ್ಲ, ಕೂತ್ಕೋ. ನಿನ್ನ ಕಂಡಾಗ ಹಾಗ ಒಂದು ಮನ್ಸಾಗುದು ನಂಗೆ. ಏನದ ಆಚಾರ ಗೊತ್ತು, ನಮ್ದೊಂದು ಹೆಂಡ್ರ ಮುಂದೆ ಅಷ್ಟು ಉಂಟು. ಅದು ಹೌದೇನೆ? ನೀನ್ ನೋಡುವಾಗ ನನ್ಗೊಂದು ಪದ್ಯ ಹೇಳುವ ಅಂತ ಮನ್ಸಾಗುದು. ಪದ್ಯವಾ? ಹೌದು. ನಾನು ಆಗಾಗ ಎಲ್ಲಾದ್ರೂ ಆಟಕ್ಕೆ ಹೋಗಿ ಎಲ್ಲ ನೋಡ್ಕೊಂಡು ಬರುದುಂಟಲ್ಲ. ಮತ್ ಈಗ ನಮ್ ಪದ್ಯ ಕೇಳುವವರು ಯಾರಿದ್ದಾರೆ? ಈಗ ಕಟ್ಕೊಂಡಿದ್ದಕ್ಕೆ ನೀನಾದ್ರೂ ಕೇಳ್ಬೇಕಾ, ನಾನಾದ್ರೂ ಹೇಳ್ಬೇಕಾ? ನನ್ ಪ್ರಾರಬ್ಧವಾ? ಮುಸುಡಿ ಬಾರಿಸಿ ಬಿಡುವೆ. ಹೇಗೆ ಹೇಳ್ತೇನೆ ಕೇಳು. ಪ್ರಾರಬ್ಧ ಎಂತದ್ದು ಹೇಳಿ. ನೀನು ಹಣ ಕೊಟ್ಟು ನೋಡುದಾದ್ರೂ ನಿನ್ಗೆ ಆಯೋಗ ಬರ್ಲಿಕ್ಕಿಲ್ಲ. ಹೌದೌದು. ಕೋಮಲಾಂಗಿ ಕೇಳೆ ಗಜ ಪಜ ಗಾಮಿನಿ ಪಾಂಚೋಲೆ. ರಂಗಾಚಾರ್ಯ ನಿಲ್ಲಿಸಿ. ಗಜ ಬಜ ಅಲ್ಲ, ಮತ್ತೆ ಮದ ಗಜ ಗಾಮಿನಿ ಪಾಂಚಾಲೆ. ಇಲ್ಲಪ್ಪ, ಗಜ ಬಜವೇ ಹೌದು. ಏನ್ ಗಜ ಬಜ? ಎಂತೆಂತ ಭಾಗವತ್ರ ಹಾಡಿದ್ ಕೇಳಿದ್ದೇನೆ. ನೀವ್ ಎಂತ ಹೇಳುದು? ನೀವು
ಅದು ಮದಗಜುವೆ ಮದಗಜ. ಅದು ನನ್ನ ತಪ್ಪಲ್ಲ. ನಮ್ಗೆ ಓದ್ಕೊಂಡು ನಾವು ಪದ್ಯ ಹೇಳುವುದಿಲ್ಲ, ನಾವು ಕೇಳ್ಕೊಂಡೇ ಹೇಳುದು. ಈಗಿನ ಕೆಲವು ಹೆಸರಂತ ಭಾಗವತರು ಒಬ್ಬೊಬ್ರು ತಯಾರಾಗಿದ್ದಾರೆ ನೋಡಿ, ದೇವರನ್ನ ಅವ್ರಿಗೆ ಪ್ರಸಂಗವೇ ಬೇಡ, ಎಷ್ಟು ಬೇಕಿದ್ರು ಹಾಡಿ ಬಿಡ್ತಾರೆ ಅವರು. ಅವ್ರು ಮದಗಜ ಹೇಳ್ತಾರ, ಗಜಭಜ ಹೇಳ್ತಾರ, ಗೊತ್ತಾಗುದಾರು ಹೇಗೆ? ಒಂದಾದ್ರೂ ಉಚ್ಚಾರ ಸರಿ ಉಂಟಾ? ಜೋರ್ನ ಪದ್ಯ 1,000 ಇರ್ಲಿ, ಅಭಿನಯ ಮಾಡುವ ದೇವರೇ ಗತಿ, ಕೈ ಅಡಿಸಿದ್ರೆ ಸರಿ. ಒಬ್ಬರಾದ್ರೂ ಹೇಳುದುಂಟಾ? ನಮ್ಗೆ ಅವ ಹೇಳಿದಾಗ ನಾನು ಹೇಳ್ದೆ, ನಂಗೆಂತ ಅದೆಂತದ್ದು ನಮ್ ಯೋಗ್ಯತೆ ಅದು, ಆ ಪ್ರಶ್ನೆ ಬೇರೆ. ಕೋಮಲಾಂಗಿ ಕೇಳೆ ಮದಗಜ ಗಾಮಿನಿ ಪಾಂಚಾಲೆ ಶಾಮುಕ ಕುರುಭೂಕಾಂತನ. ನಿಲ್ಲಿಸಿ, ಕಾಮುಕ ಕುರುಭೂಕಾಂತ. ಶಾಮುಕ ಅಲ್ವಾ? ಔಷಧಿ ಹೇಳಿ ನೀವು. ಅರೆ ಅವ್ರಿಗೆ ಕೇಳಲಿಕ್ಕಿಲ್ಲ, ಧೈರ್ಯ ಉಂಟು ನನಗೆ. ಕಾಮುಕ ಕುರುಭೂಕಾಂತನ ನಿಲಯಕ್ಕೆ ಸ್ವಾಮಿಯ ಸಂದನು ಧರ್ಮಕ್ಕೆ ಗಳಚುವ. ನಿಲ್ಲಿಸಿ, ನೀವು ಹೀಗೆ ಮುಂದುವರ್ಸಿದ್ರೆ ಎದುರು ಕುಳಿತವರೆಲ್ಲ ನಿಮ್ಮ ಸಂದು ಕಳಿಸ್ತಾರೆ. ಯಾಕೆ? ಮತ್ತೆ ಸ್ವಾಮಿಯ ಸಂದನ್ನು ಕಳಿಸುದಲ್ಲ, ಸ್ವಾಮಿಯ ಸಂಧಿಗೆ ಧರ್ಮಜ ಕಳುಹುವ. ನನ್ನ ಬಾಯಲ್ಲಿ ಇಷ್ಟು ಬಂದದ್ದು ನಿಮ್ ಭಾಗ್ಯ. ಅಲ್ಲ, ನನಗೆ ಅದು ಸಾಹಿತ್ಯ ಸರಿ ಗೊತ್ತಿಲ್ಲ. ಅದು ಮತ್ತೆ ಧರ್ಮಕ್ಕೆ ಸಂದು ಕಳ್ಸೋದು ನಿಮ್ಮದ್ದು, ಅವರದ್ದಲ್ಲ. ನಂದು ಯಾವನೇ ಧರ್ಮಕ್ಕೆ ಸಂದು ಕಳ್ಸುವವ? ಹೀಗೆ ಮಾತಾಡಿ ಕಳ್ಸುವುದೇ. ಯಾವ ಮಗ ಬರ್ತಾನೆ, ನನ್ನ ಮಗ ಬರ್ಲಿ ನೋಡುವ. ಅಂದ್ರೆ ಬಂದವರಲ್ಲಿ ನಿಮ್ಮ ಮಕ್ಕಳ? ಅದೇ ನಾನು ಅಂತದ್ದೇ ಮಾತಾಡೋದು. ಕಮಕ ಕುರುಬು ಕಾಂತನ ನಿಲಯಕ್ಕೆ ಸ್ವಾಮಿಯ ಸಂದಗೆ ಧರ್ಮಜಗಳ ಚುವ ಓಂತಾದಿಂದ ಎತ್ತಾದಿಂದ. ಅದೇ ಹಾಗೆ ಅಲ್ಲ, ಇನ್ನೂ ಉಂಟು ನಮ್ದು. ಹೌದಾ? ಆತನ ದುಶ್ಚಟವು ಬಾಳ ಜೋರ, ಬಾಳ ಜೋರ. ಯಾವುದು? ನನಗೆ ಅನುಮಾನ ಉಂಟು ನಿಮ್ಮ ನೋಡಿದಾಗ. ಎಂತದ್ದು? ಮತ್ತೇನ್ ಆತನ ದುಶ್ಚಟವು? ಸುಳ್ಳ? ಆತನ ದುಷ್ಕೃತವು. ನಿಮ್ಮಂತವ್ರು ಹೆಚ್ಚಾಗಿ ಎಲ್ಲ ಹಾಳು ಮಾಡಿದ್ದು ನೀವು. ಏಕೆ? ಅವೆಲ್ಲ ಆಡ್ಕೊಂಡು ಕಳ್ಕೊಂಡು ಹೋದದ್ದಲ್ವ ಅವ ಧರ್ಮರಾಜ. ನಮ್ಗೆ ಗೊತ್ತಿಲ್ವ ಕತೆ? ಆತನ ದುಶ್ಚಟವೇ ಸರಿ. ಆತನ ದುಶ್ಚಟವು ಮಗುಳಿನ ಆತನ ಪೋಲುವವು. ಆತನೊಳನು ಹೊರಯಾತಕ್ಕೆ ನಮಗಿನ್ ಆತನೊಳ ಇದು ರೀತನು ಬೇಡು ಕೋಮಲಾಂಗಿ ಕೇಳೆ. ಸರಿ ಆಯ್ತು ನೋಡಿ. ಎಂತದ್ದು ಹೇಳಿದ್ರಲ್ಲ ಅವರು? ನಾನು ಒಂದು ಉತ್ಸಾಹದಲ್ಲಿ ಹೇಳಿದ್ರೆ ನಮ್ಮನ್ನ ತೆಗೆದು ಪೋಂಕು 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 ಹೇಳಿ ನಮ್ಮನ್ನ ಪೋಂಕ್ ಮಾಡಿಬಿಟ್ರು. ಹಾಗೆ ಆಯ್ತು. ಎಂತದ್ದು ಮತ್ತೆ ಮಾಡ್ಲಿಲ್ಲ. ನೀವು ಸುಮ್ಮನೆ ಬೇಡದದ್ದೆಲ್ಲ ಹೇಳ್ಬೇಡಿ, ಅದೆಲ್ಲ ಬೇಡವೇ. ಅದು ಎಂತದ್ದು ಒಂದು ರೀತಿ ಸಂಧಾನದ್ದು ನೋಡು. ಪದ್ಯ ನಮ್ಗೆ ಸಂಧಾನ ಆಗುವುದೇ ಇಲ್ಲ, ಅದು ಸಮಾಧಾನ ಆಗುದಿಲ್ಲ. ಸಮಾಧಾನವೂ ಇಲ್ಲ, ಸಂಧಾನವೂ ಇಲ್ಲ ನಮ್ಗೆ. ಬೇರೆ ಹೇಳ್ತೇನೆ ನಾನು. ಗಂಜಿ ಬೇಡಲ್ಲ ಸೀತೆ. ನಿಲ್ಲಿಸಿ, ನಿಲ್ಲಿಸಿ ಸ್ವಾಮಿ. ಗಂಜಿ ಬೇಡುವುದಲ್ಲ, ಅಂಜಬೇಡಲೆ ಸೀತೆ ಮಿಥಿಲೇಂದ್ರ ಕುಲ ಜಾತೆ. ಇದು ಯಾರು ಹೇಳಿದ್ದು? ಪ್ರಸಂಗದ ಪದ್ಯ. ಎಲ್ಲಿ ಹೇಳಿದ್ದು? ಎಲ್ಲಿ? ಕಾಡಿನಲ್ಲಿ. ಹೌದಲ್ವಾ? ಮತ್ತೆ ಅವ್ರಿಗೆ ಅನ್ನ ಯಾರು ಮಾಡಿ ಹಾಕಿದ್ದು? ಯಾರಲ್ಲಿ? ಅದೇ ಒಂದು ಸುಡ್ಗಾಡೆ ಮರದ್ದು ಅಕ್ಕಿ ತೆಗೆದು ಗಂಜಿ ಮಾಡ್ತಾರಂತೆ ನೋಡಿ, ಹಿಟ್ಟನ್ನು ತೆಗೆದು. ಸೀತೆ ಕಾಡಿನಲ್ಲಿ ಅವಾಗ ರಾಮನಿಗೆ ಗಂಜಿಯೇ ಮಾಡ್ಕೊಟ್ಟದ್ದು. ಮಲಮೃಷ್ಟನ್ನ ತಿನ್ಕೊಂಡಿದ್ದವು, ಪಾಪ ಆಗ್ಲಿಲ್ಲ, ಬೇಡ ಅಂತ ಹೇಳಿದ್ದವ, ಗಂಜಿ ಬೇಡ ಹೇಳಿದ್ದ. ಹಾಗೆ ಅದು ಸರಿಯೂ ಹೌದು. ನಿಮ್ಗೆ ಅಷ್ಟು ಮನಸ್ಸಿಲ್ಲ, ಅದು ಬೇಡ ಬಿಡಿ. ನಾರಿಯರ ದಸಗಾಗಿ ನಾನೇ ಕೂದಲ್ಲ ಬಲಾಚಾರ್ಯ. ನಾರಿಯರ ದೆಸೆಗಾಗಿ ನಾ ನಕ್ಕುದಿಲ್ಲ ಬಲೆ. ನಾಯಿ ನೆಕ್ಕುದಲ್ಲ. ನಾನೆಕ್ಕುದಲ್ವಾ? ನಾಯಿ ನೆಕ್ಕುದಲ್ಲ. ಅದೇನೋ ಪ್ರಕರಣ ಕೇಳಿದಾಗ ಆಯ್ತಪ್ಪ, ಬೇಡ ಬಿಡಿ, ಅಸ ಇಲ್ಲ, ಅದು ಹೇಳ ಸುಖ ಇಲ್ಲ. ಅದು ಇದು ನಿಲ್ಲಿಸಿ, ನಿಲ್ಲಿಸಿ. ನಿಮ್ಗೆ ಇನ್ನೂ ಆ ಅಭ್ಯಾಸ ಹೋಗ್ಲಿಲ್ಲ ಅಲ್ಲ? ಷಣ್ಮುಖ ರಾಗದಲ್ಲಿ ಹೇಳ್ತೀನಿ. ಷಣ್ಮುಖ ರಾಗ ಅಲ್ಲ, ಕರ್ಮ ನಿಮ್ದು. ಷಣ್ಮುಖ ಆಗುದೇ ಅದು. ಇನ್ನೂ ಆ ಕೋಳಿ ಕಡು ಅಭ್ಯಾಸ ಬಿಟ್ಟು ಇನ್ನೂ ಬಿಡ್ಲಿಲ್ಲ ಅಲ್ಲ? ಯಾರು? ಏನ ಮಾಡಲಿ ನಾನು ಪಾಂಡವರ ಸೋಲಿ ಪಡೆ. ಕೋಳಿ ಪಡೆ ಅಲ್ಲ, ಅದೇ ನಾನು ನೋಡುದು. ನಿಮ್ಮಗ ಅವರಿಗೆ ಧರ್ಮರಾಜ್ ಕೋಳಿ ಪಡೆ ಒದ್ದಿ, ಅವಾಗ ನಂಗೆ ತಲೆ ಬಿಸಿ ಆದದ್ದು. ಕೋಳಿ ಪಡೆ ಗೊತ್ತು, ನೀವು ಅವಲ್ಲ. ನೀ ಸುಮ್ಮನೆ ಇಲ್ಲೋದು ಮಾತಾಡ್ಬಿಡ್ವೆ. ಸಣ್ಣ ಮುಖ ಮಾಡ್ಕೊಂಡು ಬಂದ್ರಿ, ಸಣ್ಣ ಮುಖ ಆಚಾರ್ಯ. ಯಾವತ್ತಾದ್ರೂ ಕೋಳಿ ಪಡೆಗೆ ಹೋಗುದುಂಟೇನೆ? ಇಲ್ಲಪ್ಪ. ಏನಾದ್ರೂ ಮಾತಾಡ್ರ ಜಾಗ್ರತೆ ನೀನು. ಅದು ಹೋಗ್ಲಿ ಬಿಡು. ನನಗೆ ನಿನ್ ನೋಡ ಒಂದೊಂದು ಸಲ ಮನ್ಸಾಗುದು, ಆದ್ರೆ ಕೆಲವು ಸಲ ರಗಳೆ ಆಗುದು. ಈ ಪದ್ಯ ಸುಖ ಇಲ್ಲ ನೋಡು. ಬೇಡ ಅದು ಹೇಳ್ಕೊಂತವ್ರಿಗೆ. ನನಗೊಂದು ಜೀವನದಲ್ಲಿ ಒಂದು ಆಸೆ ಉಂಟು. ಒಂದೆಲ್ಲ ಒಂದ್ ದಿವ್ಸ ಈಗಿಂದ ಪ್ರಯತ್ನ ಮಾಡಿ ನಮ್ಮ 60 ಶತಾಬ್ದಿಗೆ ನಾನು ಒಂದು ತಾಳ್ಮದ್ಲೆ ಮಾಡ್ಬೇಕು ಅಂತ ಉಂಟು. ತಾಳ್ಮದ್ಲೆ ಏನಿಲ್ಲ, ಮುಖ್ಯ ಅರ್ಥಧಾರಿ ನಾನೇ.
ನೀವೇ ಪ್ರಮುಖ ಪಾತ್ರ ನಿಂದೆ. ಆಯ್ತು. ಮತ್ತೆಲ್ಲ ಅತಂತ್ರ. ಅತಂತ್ರ. ಜನ ಸಿಕ್ಕಿದ್ರೆ ಮುಂದುವರ್ಸುದು, ಹವ್ಯಾಸ ಸಿಕ್ಕಿದವರು ಇಲ್ಲ ನಮ್ಮೊಳಗೆ ಸಾಕು. ಎಲ್ಲ ಮುಗಿಸಿ ಬಿಡುವ. ಈಗ ನೋಡುವ, ಏನು ಈಗ ತಾಳಮದ್ಲಿ ಅರ್ಥ ಹೇಳುದು ಅಭ್ಯಾಸ ಮಾಡ್ಕೊಂಡು ಬೇಕೆ ಬಿಟ್ರೆ ಅಷ್ಟೊತ್ತಿ ಮಂಗಾಗಬಾರದು. ಹೌದಾ? ಕೆಲವು ನಮ್ ಜಾತಿಯಲ್ಲಿ ಕೆಲವರು ಎಲ್ಲ ವೇಷ ಮಾಡೋದುಂಟು. ಕರ್ಮ ಎಷ್ಟು ಹೇಳಿದ್ರು ಮಾಡ್ಬೇಡ ಅಂತ ಕೆಲವರು ಲೋಕರಂಗಷ್ಟು ಈಗ ಅನ್ನೋದು ಯಾರಿಗ್ ಬೇಕು ಅಂತದ್ದು ಆಗ್ಬಾರ್ದಲ್ಲ. ಮತ್ತೆ ಅವ್ರಿಗೆ ಗೊತ್ತಿಲ್ಲ ಹೇಳುದು, ಅವ್ರಿಗೆ ಗೊತ್ತಿಲ್ಲ, ಊರಿನವರಿಗೆಲ್ಲ ಹೇಳ್ಕೊಡುದು ಅವರು. ಆ ಸಮಸ್ಯೆ ಬೇಡ. ಈಗ ಮೊದ್ಲೇ ಎಲ್ಲ ಸಿದ್ಧತೆ ಆಗ್ಬೇಕು. ಈಗ ನಾವು ಯಾವ್ದು ಪ್ರಸಂಗ ಮಾಡುವ? ಯಾವ್ದು? ಲಂಗಾದಾನ ಮಾಡುವ. ಯಾವ್ದಾ? ಲಂಗಾದಾನ. ಬೇರೆ ಕೆಲಸ ಇಲ್ವಾ? ಏನೇ ರೌಕೆ ದಾನ ಮಾಡಿ. ಎಂತ ಮಾತಾಡ್ತೀಯ? ಎಂತದ್ದು? ಅದು ಉಂಟಲ್ಲ, ಅದೆಂತ ಹನುಮಂತ ಬರುವುದು, ಸೀತೆ, ಲಂಕಾ ದಹನ. ಅಲ್ಲ ನೀನ್ ಅಡ್ಡಿಲ್ಲ, ನೀನು ಬಾಳ ಆಟ ನೋಡಿದ್ಯಾ ಅಂತ ಹೇಳಿದ್ದೇನೆ. ನಂಗೆ ಸಿಕ್ಕಿದ್ದು ಭಾಗ್ಯ. ಈಗ ನೀನು ಸೀತೆ ಅಂತ ಇಟ್ಕೋ, ನಾನು ಹನುಮಂತ. ನೀವು ಹನುಮಂತ, ನಾ ಹನುಮಂತ, ನೀ ಸೀತೆ. ಆಯ್ತು. ಅಂಜನಾ ದೇವಿ ಅದು ನೀನು ಮಾಡಬಹುದಿತ್ತು, ಅದು ಬೇಡ. ನೀನು ಸೀತೆ, ನಾನು ಹನುಮಂತ. ಒಂದು ರಾಮ ಬೇಕಲ್ಲ. ನಾನಿಲ್ವಾ ರಂಗಾಚಾರ್ಯ? ಶುರು ಮಾಡುವ. ಏನ ಹಾರಿದರು ಹನುಮಂತ ಲಂಕೆಯ ಬಿಟ್ಟು. ಶುರು ಮಾಡುವ, ಶುರು ಮಾಡುವ. ಬೇಡ ಬೇಡ ಬೇಡ, ಶುರು ಮಾಡುವ. ಇದು ಪ್ರಸಂಗವೇ ಬೇಡ. ಯಾಕೆ? ಯಾರ ಮಂಗನ ಮಾಡುದು ಅವರು? ಏನು ನೋಡು, ನೀನು ಸೀತೆ, ಹೌದು, ನಾನು ಹನುಮಂತ. ಹನುಮಂತನೇ. ರಾಮ ಬೇಕು ಅಂತ ವಿಚಾರ ಮಾಡಿದಳು. ನಾನಿಲ್ಲ ಹೇಳಿದ್ರು ಹೇಳಿದ್ದೇನು, ಹಾರಿದನು ಹನುಮಂತ. ಏನಾಗ್ತದೆ ಅಂದ್ರೆ ಅವ ಹಾರ್ಲಿಕ್ಕೆ ಅಷ್ಟಿರುವುದಾ? ಬೇರೆ ಎಂತದ್ದು ಇಲ್ವ ಅವನಿಗೆ? ಅಂದ್ರೆ ಈ ಹನುಮಂತ ಆಚೆ ಹಾರ್ ಹೋಗ್ಬಿಟ್ರೆ ಇದು ರಾಮ ಸೀತೆ ಒಟ್ಟಿಗೆ ಮಾತಾಡ್ಲಿಕ್ಕೆ. ಇದು ಸೀತೆ ಒಟ್ಟಿಗೆ ಮಾತಾಡು ರಾಮ ಬಿಟ್ರೆ ಸೀತೆ ಕಳ್ಕೊಂಡು ದುಃಖ ಮಾಡು ರಾಮ ಅಲ್ಲ. ನಮಗ್ ಬೇಡ ಬೇಡ. ಅವ್ರ ರಾಮನೇ, ನೀನ್ ಸೀತೆಯೇ, ನಾನು ಮಂಗನೆ. ಅದು ಬೇಡ, ಅದು ಬೇಡ. ಹೌದೇನೆ? ಹಾಗಿದ್ರೆ ಬದಲು ಮಾಡಿದ ಪ್ರಸಂಗ ಯಾವ್ದು ಅಂತ ಕೇಳು. ಯಾವ್ದು? ಈ ಸತ್ಯವಾನರ ಸಾಹಿತ್ರಿ ಉಂಟಲ್ಲ. ಯಾವ್ದು? ಸತ್ಯವಾನರ ಸಾಹಿತ್ರಿ. ಸುಮ್ಮನೆ ನೀವು ಯಾವ್ದು ನೋಡ್ಕೊಂಡು ಬರೋದು, ಯಾವ್ದು ಹೇಳುದು ನೀವು. ಸತ್ಯವಾನ ಸಾವಿತ್ರಿ ಅಂತ ಹೇಳಿ ಅದು ಮಾಡುವ. ಅದೇ ಹೇಳಿ. ಒಳ್ಳೆ ಒಂದು ಕರುಣಾಜನಕ ಒಂದು ಪ್ರಸಂಗ ಅಂದ್ರೆ ಅದೇ. ಒಳ್ಳೆ ಪ್ರಸಂಗ. ಹೆಂಗಸರ ಮಕ್ಕಳಿಗೆಲ್ಲ ಕಣ್ಣೀರು ಹಾಕುದೆ. ಹೌದು. ಈಗ ನೀನು ಸಾಹಿತ್ರಿ ಆಯ್ತು, ಸಾವಿತ್ರಿ. ಹೌದಾ? ನಾನ್ ನಿನ್ ಗಂಡ ಸತ್ಯವಾನೆ. ಸತ್ಯವಾನ. ಅದು ಒಂದುಂಟಲ್ಲ, ಏನು? ಒಂದು ಯಮ ಬೇಕಲ್ಲ. ಸುಳ್ಳಲ್ಲ ಬೇಕು. ಅದೆಲ್ಲ ಆದ್ಮೇಲೆ ಪಾಪ ತಗೊಂಡು ಹೋಗ್ಲಿಕ್ಕೆ. ಓಯ್ ನಮಸ್ಕಾರ, ಒಂದು ಮರ್ಯಾದೆ ಇಡಿ, ಒಂದು ಯಮನ ಮಾಡ್ಕೊಡ್ತೀರಾ? ಪುರುಸೊತ್ತಿಲ್ವಾ? ಓಹೋ, ಯಮನ ಮಾಡ್ಲಿಕ್ಕೆ ಪುರುಸೊತ್ತಿಲ್ಲ. ರಾಮನ ಮಾಡ್ಬೇಕು ಅಂದ್ರೆ ನಾವು ಕೇಳ್ಬೇಕು ಅಂತಿಲ್ಲ. ನಾನು ಇಲ್ವಂತ ಶುರು ಮಾಡೇ ಬಿಟ್ರು. ಹೌದು. ಇದು ಎಲ್ಲ ನಿಮ್ಮ ಅಗತ್ಯ ಇಲ್ಲ ನಮಗೆ. ಬೇಡ, ಎಲ್ಲ ನನ್ನದ್ದೇ. ಸಾಕು. ಹೊಂಡ ತೋಡುದ್ರಿಂದ ಹಿಡಿದು ಎಲೆ ತೆಗೆಯುವುದವರೆಗೆ ನಮ್ಮದ್ದೇ. ನೋಡ್ತೇಳು, ಅದ್ ಮತ್ತೆ ನಾನೇ ಮಾಡ್ತೇನೆ. ಈಗ ನಾನು ಈ ಸತ್ಯವಾನರಾಗಿ ಒಂದು ಕೂತಿರ್ತೇನೆ. ನೀನು ಸಾಹಿತ್ರಿಯಾಗಿ ಎಷ್ಟು ಮಾತಾಡ್ತೀನಿ ನೋಡುವ. ನಾನು ಮಾತಾಡ್ಬೇಕು. ಭಾವಪೂರ್ಣದಲ್ಲಿ ಬರಬೇಕು, ಮತ್ತೆ ಕೈಗೆ ಎಲ್ಲ ಹಾಗೆ ಆಗ್ಬೇಕು. ಆಯ್ತು ಸ್ವಾಮಿ, ಇಲ್ಲಿವರೆಗೆ ನನ್ನ ನಿಮ್ಮ ದಾಂಪತ್ಯ ಜೀವನ ಅಂತ ಹೇಳಿದ್ರೆ ಅದೆಷ್ಟು ಒಳ್ಳೇದಾಗಿತ್ತು. ಆದ್ರೆ ಈಗ ಮಾತ್ರ ಹೀಗಾಗ್ಬೋದು ಅಂತ ಎಣಿಸ್ಕೊಳ್ಳೇ ಇಲ್ಲ. ಹೀಗೆಲ್ಲ ಆಗಿ ಹೋಯ್ತಲ್ಲ. ನೀವಿಷ್ಟು ಬೇಗ ಸತ್ತು ಹೋಗ್ತೀರಂತ ಗೊತ್ತೇ ಇಲ್ವಲ್ಲ. ರಂಗಾಚಾರ್ಯ, ಯಮ ಬೇಕಾ? ಈಗ ಯಮ ಬಂದ ನೋಡು, ನಿಜವಾಗಿ ಯಮನೇ ಬಂದಾಗ ಆಯ್ತು ನನಗೆ. ಯಾಕೆ? ನಿನಗೆ ತಲೆ ಉಂಟ ನಿನಗೆ? ಏನು ನೀನು ಮಾಡಿದ ಒಂದೊಂದು ಉಪದ್ರ ಅಂತ ಹೇಳಿದ್ರೆ ಯಾವುದು? ನಾನು ಏನ್ ಮಾತಾಡಿದ್ದೇನೆ? ಒಂದು ಸತ್ಯವಾನ ಕೂತದ್ದು, ಹೌದಾ? ಹೌದು. ಪಾತ್ರ ಮಾಡಿ ಒಂದೆರಡು ಮಾತಾಡಿದ್ದೇನಾ? ನೀನ್ ಅರ್ಥ ಪ್ರಾರಂಭ ಮಾಡಿದ್ರೆ ಪ್ರಸಂಗವೇ ಮುಗಿಸ್ತಿರ್ಲಿಕ್ಕೆ ಹೊರಟೇನೆ. ನೀವು ಸತ್ತು ಹೋದ್ಮೇಲೆ ಅಲ್ವಾ ಇಷ್ಟು ಮಾತಾಡೋದು? ಸುಡಿ ಬಾರಿಸಿ ಬಿಡ್ತೇನೆ ನಾನು. ಆ ಮೊದ್ಲು ಸಂಭಾಷಣೆ ಏನು ಇಲ್ವಾ? ನೀವು ಸತ್ತೋದ್ರೆ ಯಾಕಂದ್ರೆ ನಾನು ಇನ್ನೆಂತ ಮಾಡಿ ಸಾಯುದು? ಸ್ವಾಮಿ, ಅಲ್ಲಿವರೆಗೆ ಸುದ್ದಿ ಇರ್ಲಿಲ್ಲ. ಯಾವಾಗ ನಾ ಸತ್ಯ ಅಂತ ಗೊತ್ತಾಯ್ತಾ? ಯಮ ಬೇಕಾ? ಇದು ಸತ್ಯವನ್ನು ತಕೊಂಡೋಗು ಯಮ ಅಲ್ಲ, ಸಾಹಿತ್ರಿ ಹತ್ರ ಸಂಭಾಷಣೆ ಯಮ. ಅದು ಬಿಡಿ, ಅದಲ್ಲ ಇದೇ ಮಾಡ್ತೇರಿ ಯಾವಾಗಲೂ. ಏನೇ ಕೇಳಿ ಕೇಳಿ ಬೇಸರ ಆಯ್ತು ನನಗೆ. ಯಾಕೆ? ನನಗಾಗುದಷ್ಟೇ ಅಲ್ಲ, ಆ ಕಡೆ ಈ ಕಡೆ ಮನೆಯವರೆಲ್ಲ ಏನ್ ಹೇಳ್ತಾರೆ ಗೊತ್ತುಂಟ? ಪ್ರಚಾರ ಉಂಟು, ಪ್ರಚಾರ ಉಂಟು, ಜೋರು ಉಂಟಲ್ಲ, ಸಿಕ್ಕಾಪಟ್ಟೆ ಪ್ರಚಾರ ಉಂಟು. ನನಗೆ ವಿಶ್ವಾಸವೂ ಉಂಟು. ಪ್ರಚಾರ ಅಂತ ಹೇಳಿದ್ರೆ ಕೊಡ ತಗೊಂಡು ಬಾವಿ ಕಟ್ಟೆ ಹೋಗ್ಲಿಕ್ಕೆ ಇಲ್ಲ, ಬೇರೆ ತಗೊಂಡು ಹೋಗು ನಾಳೆ ಅಲ್ಲ, ಅದೇ ತಗೊಂಡು ಹೋಗುದೇ. ಹೇಳುದು ನಿಮ್ಮ ಸುದ್ದಿ ಅಂತ ಹೇಳುದು. ನೀವಿಲ್ಲಿ ಮಾತಾಡೋದು ಶುರು ಮಾಡಿದ್ರೆ ಸಾಕು. ಯಕ್ಷಗಾನ ನಿಜವಾದ ಪ್ರೇಮಿ ಅಂದ್ರೆ ಆಚಾರ್ಯ. ಹೌದಪ್ಪ, ಯಕ್ಷಗಾನ ಕಲಾವಿದ್ರ ಬದುಕುಳದದ್ದೇ ಇವತ್ತು ಆಚಾರ್ಯರಿಂದ. ನನಗೆ ಬೇರೆ ಜಾತಿಯವರೆಲ್ಲ ಈಗ ಮಾಡುವ ಉಪಕಾರ ಅಷ್ಟೇ ಹೇಳಿದ್ರ? ಹಾಗೆಲ್ಲ ಹೇಳಿದ್ದು. ಹೇಳುದೇನ್ ಗೊತ್ತುಂಟಾ? ನೋಡೆ 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 ಆ ರಂಗಿ ಗಂಡ ರಂಗಾಚಾರಿ ನೋಡೆ ಎಷ್ಟೊತ್ತಿ ನೋಡ್ರಿ ಹೀಗೆ ಹೇಳ್ತಾ ಇರೋದು ಅಂತ ಹೇಳುದು. ಹೋಯ್ತು ರಂಗಾಚಾರ್ಯ. ಅಯ್ಯೋ ಹೋಗ್ಲಿಕ್ಕೆ ಅಂತ ಇಲ್ಲ, ನೀವು ಸುಮ್ಮನೆ. ಏನಾಯ್ತು? ನೀನು ಮುಸುಡಿ ಬಾರಿಸಿ ಬಿಡ್ತಾನೆ 3 ಕಾಸಿನವಳೆ. ಯಾಕೆ? ಏನ್ ಹೇಳ್ದ ನೀನು? ಏನು ಅವ್ರು ಹೇಳುದು? ಜನ ಹೇಳ್ತಾರೆ ರಂಗಿ ಗಂಡ ರಂಗಾಚಾರ್ಯರು ಅಂತ ಹೇಳ್ದ್ಯಾ? ಅದೇ ಹೇಳುದು. ಬಾಯ್ ಮೇಲೆ ಹೊಡಿತೇನೆ. ಎಂತದ್ದು? ನೀನ್ ಹೆಂಡತಿ ಹೌದಲ್ವಾ? ಹೌದು. ಹೆಂಡತಿ ಆದವಳು ಗಂಡನ ಹೆಸರು ಹೇಳ್ಬಹುದಾ? ಓ, ಸುಳ್ಳಲ್ಲ ಹೇಳ್ಬಾರ್ದಲ್ಲ. ಮತ್ತೆ
ಇನ್ಯಾವುದೇ ಕಾರಣಕ್ಕೂ ಹೇಳಬಾರದು. ಹೌದು. ಏನಂತ? ರಂಗಾಚಾರಿ ಅಂತ ಹೋಯ್ತು. ಹೇಳೋದು. ಅಯ್ಯೋ, ಆಚಾರ್ರೆ, ಮಾನ ಮರ್ಯಾದೆ ಯೋಗ್ಯತೆ ಹೃದಯಾಘಾತ ಆಯಿತೋ ಎಂಬಂತೆ. ಆಯ್ತಾ? ಇಲ್ಲಪ್ಪ, ಅಷ್ಟು ಸುಲಭ ಇಲ್ಲ. ಮೊನ್ನೆ ಹೋದೆ, ಹಾಗೆ ಆಗಿತ್ತು ಒಂದ್ಸಲ. ಆಗ್ಲೇ ಆಗುದಿಲ್ಲ ಹಾಗಂತ ಹೌದೌದು. ನೋಡು. ಇನ್ನು ಯಾವುದೇ ಕಾರಣಕ್ಕೂ ಉಳಿದವ್ರ ಮುಂದೆ ನಾನು ಮರ್ಯಾದೆ ತೆಗೆಬೇಡ. ಇಲ್ಲ ಹೇಳುದಿಲ್ಲ. ನಾನು ಇನ್ನೊಂದ್ಸರಿ ರಂಗಾಚಾರಿ ಮೊದ್ಲೇ ನೋಡು, ಎಲ್ಲ ಒಳಗ್ ಹೋಗ್ಬೇಕು ಒಂದ್ ಬಿಟ್ಟೆ ಅಂದ್ರೆ. ಆ ವಿಷಯವೇ ಬೇಡ. ಬೇಡ. ಇನ್ನು ಕರ್ದದ್ದು ಯಾಕೆ ಅಂತ ಗೊತ್ತಾಯ್ತಾ? ಹೇಳಿ. ಇಲ್ಲಿ ನೋಡು. ಏನು? ನೋಡೆ ನಿನ್ನ ರಸನ ಕೌಶಲವನು ನೋಡೆ ನಿನ್ನ ರಸನ ಕರಕೌಶಲವನು ಜೋಡಿಲ್ಲದಂತಿಯ ಕಡಗ ಯುಗ್ಮವನು ನೋಡೆ ಜೋಡಿಲ್ಲದಂತಿಯ ಕಡಗ ಯುಗ್ಮವನು ನೋಡೆ ಯುವರಾಣಿಗೆ ಇದನ್ನು ಮುಟ್ಟಿಸಬೇಕು ನೀನೇ ಯುವರಾಣಿಗೆ ಇದನ್ನು ಮುಟ್ಟಿಸಬೇಕು ನೀನೇ ಯುವರಾಣಿಗೆ ಇದನ್ನು ಮುಟ್ಟಿಸಬೇಕು ನೀನೇ ಸ್ವಾಮಿ, ಚಿನ್ನದ ಬಳೆಯ ಅಲ್ಲ ಮಣ್ಣಂದು ಅಲ್ಲ, ಗೊತ್ತಾಯ್ತು. ಎಷ್ಟು ಚಂದ ಉಂಟು. ಹಾಕಿ 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 ಅದು ಒದ್ದೆ ಮುಟ್ಟೆನೆ ಹಿಡಿದು. ಯಾಕೆ? ನಿನ್ನ ಮುಸುಡಿಗೆ ಚಿನ್ನದ ಬಳೆ ಅಂದ್ರ ನಿನಗ ಇದು? ನನಗಲ್ವಾ? ನಿನಗೆ ಯಾಕೆ ಮಾಡಿಸುದು? ಎಂತೈತೆ? ಸಿಟ್ಟು ಬಂತೇನೆ. ಸಿಟ್ಟು ಮಾಡಲು ಬೇಡ ಸೈರಿ ಸ್ವಯಂಕಾಂತೆ. ಕೊಲ್ತೀರಾ? ಏನೇ ನಿನಗೆ ಎಷ್ಟು ಆದ್ರೂ ಹಿಡಿತದೆ ಆ ಪ್ರಶ್ನೆ ಬೇರೆ. ಯಾಕೆ? ಹೌದೇನೆ? ಏನೋ ನಿನಗೆ ಇದು ನಿನ್ನ ಬಳೆ ನಿನಗೆಲ್ಲ ಅಂತ ಸಿಟ್ಟು ಮಾಡಬೇಡ. ಮತ್ತೆ ಯೋಗ ಇದ್ರೆ ನಾನು ಮಾಡಿಸಬಾರ್ದು ಅಂತಿಲ್ಲ. ಇದು ಯುವರಾಣಿ ಅವರಿಗೆ ಹೌದಾ ಮಹಾರಾಜರು ಕರೆದು ಹೇಳೋದು ಬಳೆ ಆಗ್ಬೇಕು ಅಂತ. ಹಾಗಾಗಿ ನಿನ್ನ ಗಂಡನ ಕರಕೌಶಲ್ಯ ಏನು ಅಂತ ನೋಡ್ಬೇಕಿದ್ರೆ ನೀ ಇದು ನೋಡ್ಬೇಕು. ಚಂದ ಉಂಟು. ನಿನಗೆ ಮಾಡುದಿದ್ರೆ ಇದ ಮತ್ತೆ ಇದು ಎಂತದ್ದು? ಅದು ಹೇಳು ಸುಖ ಇಲ್ಲ. ನೀನು ನೋಡಿದವಳೆ ಮತ್ತೆ ಹಾಕೊಳ್ಳು ಮನಸ್ಸು ಇರಬಾರ್ದು. ಅದು ಗೊತ್ತಾಯ್ತು ನನಗೆ. ಅಂದ್ರೆ ಅಂತದ್ದು ಮಾಡಿಸಿ ಏನು ತಾಮ್ರ ಹಿತ್ತಳೆ ಸೇರಿಸಿ ಹಾಗಲ್ವೇ? ಮತ್ತೆ ಇಷ್ಟು ಒಳ್ಳೇದನ್ನ ನನ್ನ ಕೈಗೆ ಹಾಕೊಂಡು ಕೆಲಸ ಮಾಡಿದ್ರೆ ಹಾಳಾಗ್ತದೆ ಅಂತ ಹಾಗೆ ಇಡ್ಬೇಕು. ಅಷ್ಟು ಒಳ್ಳೇದು ಮಾಡಿಬಿಟ್ಟೇನು. ಈಗ ನೀ ಮಾಡ್ಬೇಕಾದ ಕೆಲಸ ಏನು ಗೊತ್ತಾ? ಇದನ್ನು ಹಿಡ್ಕೊಂಡು ಅರಮನೆಗೆ ನೀನೇ ಹೋಗ್ಬೇಕು. ಯಾಕೆ? ಅಲ್ಲಿ ಆಚಾರದ ಬುದ್ಧಿವಂತಿಕೆ ಏನು ಅಂತ ಗೊತ್ತಾಗ್ತದೆ. ನೀವೇ ಹೋಗ್ಬೋದಲ್ಲ. ನಾನು ಹೋದ್ರೆ ಸುಖ ಇಲ್ಲ. ಯಾಕೆ? ಮೊನ್ನೆ ತಗೊಂಡೋದ್ ಎಂತ ಐತೆ ಅದೇ ಇನ್ನು ಸುದ್ದಿ ಇಲ್ಲಲ್ಲ ಅಂತರು. ನೀ ಹೋಗ್ಬೇಕು. ಯಾಕೆ? ನೀನು ಹೋದೆ ಅಂತ ಆದ್ರೆ ಅವ್ರಿಗೆ ಸಂತೋಷ ಆಗ್ತದೆ. ಅಪರೂಪಕ್ಕೆ ಪಾಪ ಆಚಾರ್ಯ ಹೆಂಡ್ರ ಬಂದಿದ್ದಾರೆ, ಹಾಗೆ ಕಳಿಸಬಾರ್ದು ಎನ್ನುವ ಕಾರಣಕ್ಕಾಗಿ ಏನಾದ್ರೂ ಬಹುಮಾನ ಕೊಟ್ಟೆ ಕೊಡ್ತಾರೆ. ಹೌದು, ನನಗೆ ವಿಶ್ವಾಸ ಉಂಟು ನಮ್ಮ ರಾಣಿಯವರ ಬಗ್ಗೆ. ಖಂಡಿತ ಅಷ್ಟು ನೀವು ಮಾಡ್ತೀವಿ. ರಾಣಿ ಹಾಗೆ ಕೊಟ್ಟೆ ಕೊಡ್ತಾಳೆ, ನೀವು ವಿಶ್ವಾಸ ಇದ್ದದ್ರಿಂದ ಇದನ್ನ ತಗೊಂಡೋಗಿ ನೀ ಕೊಡ್ಬೇಕು. ಆಯ್ತು. ಮತ್ತೆ ದಾರಿ ಗೊತ್ತಾಗಿದ್ರೆ ಏನ್ ಮಾಡ್ತಿ? ಏನ್ ಮಾಡುದು? ನಿಮ್ಮ ಅಲ್ಲಿ ಯಾರ್ಯಾರು ಗಂಡಸರು ಸಿಕ್ಕಿದ್ರು ಅವ್ರ ಹತ್ರ ಎಲ್ಲ ದಾರಿ ಕೇಳಬೇಡ. ಜಾಗ್ರತೆ ಮಾಡಿ ಹೋಗ್ತೇನೆ. ಯಾರಾದ್ರೂ ಹೆಂಗಸರು ಸಿಕ್ಕರು ಕೇಳು. ಮತ್ತೆ ದಮ್ಮು ಕೆಮ್ಮು ಇದ್ದವರೆಲ್ಲ ಇದ್ದಾರೆ, ಅವ್ರ ಹತ್ರ ದಾರಿ ಕೇಳಿ. ಮತ್ತೆ ಅವ್ರ ದಮ್ಮು ಕೆಮ್ಮು ಜೋರಾಗುದು ಬೇಡ. ಹೋಗು, ಆದಷ್ಟು ಬೇಗ ಬರ್ಬೇಕು. ಬೇಗ ಬರ್ತೇನೆ. ನಾ ಕಾಯ್ತಾ ಇರ್ತೇನೆ. ಹೋಗು. ಆಯ್ತು. ಮನೆ ಕಡೆ ಕೆಲಸ ತಲೆ ಬಿಸಿ ಬಿಡು. ನೀವೇ ಮಾಡಿ. ನೀ ಹೇಳ್ಬೇಡ. ಆಯ್ತೆ ಹೇಗೆ ಆಚಾರ್ಯ ಬುದ್ಧಿವಂತಿಗೆ ಹೇಗೆ? ನನಗೆ ವಿಶ್ವಾಸ ಉಂಟು, ಹೋದ್ರೆ ಇವತ್ತು ಸಂಪಾದನೆ ಹಾಗೆ ಆಗ್ತದೆ ಅಂತ. ಹೋಗಿದ್ದಾಳಲ್ಲ, ನಿರೀಕ್ಷೆಲಿರ್ತೇನೆ. ಒಬ್ಬರಾದ್ರೂ ಹೇಳುದುಂಟಾ? ನಮ್ಗೆ ಅವ ಹೇಳಿದಾಗ ನಾನು ಹೇಳ್ದೆ. ನಂಗೆಂತ ಅದೆಂತದ್ದು? ನಮ್ ಯೋಗ್ಯತೆ ಅದು, ಆ ಪ್ರಶ್ನೆ ಬೇರೆ. ಕೋಮಲಾಂಗಿ ಕೇಳೆ ಮದಗ ಜಗಾಮಿನಿ ಪಾಂಚಾಲೆ ಶಾಮುಕ ಕುರುಭೂಕಾಂತನ ನಿಲ್ಲಿಸಿ. ಕಾಮುಕ ಕುರುಭೂಕಾಂತ ಶಾಮುಕ ಅಲ್ವಾ? ಔಷಧಿ ಹೇಳಿ ನೀವು. ಅರೆ ಅವ್ರಿಗೆ ಕೇಳಲಿಕ್ಕಿಲ್ಲ, ಧೈರ್ಯ ಉಂಟು ನನಗೆ. ಕಾಮುಕ ಕುರುಭೂಕಾಂತನ ನಿಲಯಕ್ಕೆ ಸ್ವಾಮಿಯ ಸಂದನು ಧರ್ಮಕ್ಕೆ ಗಳಚುವ. ನಿಲ್ಲಿಸಿ. ನೀವು ಹೀಗೆ ಮುಂದುವರ್ಸಿದ್ರೆ ಎದುರು ಕುಳಿತವರೆಲ್ಲ ನಿಮ್ಮ ಸಂದ ಕಳಿಸ್ತಾರೆ. ಯಾಕೆ? ಮತ್ತೆ ಸ್ವಾಮಿಯ ಸಂದನು ಕಳಿಸುವುದಲ್ಲ, ಸ್ವಾಮಿಯ ಸಂಧಿಗೆ ಧರ್ಮಜ ಕಳುಹುವ.
ನನ್ನ ಬಾಯಲ್ಲಿ ಇಷ್ಟು ಬಂದದ್ದು ನಿಮ್ ಭಾಗ್ಯ. ಅಲ್ಲ ನನಗೆ ಅದು ಸಾಹಿತ್ಯ ಎಲ್ಲ ಸರಿ ಗೊತ್ತಿಲ್ಲ. ಅದು ಮತ್ತೆ ಧರ್ಮಕ್ಕೆ ಸಂದು ಕಳ್ಸೋದು ನಿಮ್ಮ ದೌರದ್ದಲ್ಲ. ನಂದು ಯಾವನೇ ಧರ್ಮಕ್ಕೆ ಸಂದು ಕಳ್ಸುವವ? ಹೀಗೆ ಮಾತಾಡಿ ಕಳ್ಸುವುದೇ. ಯಾವ ಮಗ ಬರ್ತಾನೆ ನನ್ನ ಮಗ ಬರ್ಲಿ ನೋಡುವ ಅವ. ಅಂದ್ರೆ ಬಂದವರಲ್ಲಿ ನಿಮ್ಮ ಮಕ್ಕಳ? ಅದೇ ನಾನು ಅಂತದ್ದೇ ಮಾತಾಡೋದು. ಕಮಕ ಕುರುಬು ಕಾಂತನ ನಿಲಯಕ್ಕೆ ಸ್ವಾಮಿಯ ಸಂದಗೆ ಧರ್ಮ ಜಗಳ ಜುವ ಸೋಂತದಿಂದ ಎತ್ತದಿಂದ ಅದೇ ಹಾಗೆ ಅಲ್ಲ ಇನ್ನೂ ಉಂಟು ನಮ್ದು. ಹೌದಾ? ಆತನ ದುಶ್ಚಟವು ಬಹಳ ಜೋರ. ಯಾವುದು? ನನಗೆ ಅನುಮಾನ ಉಂಟು ನಿಮ್ಮ ನೋಡಿದಾಗ. ಎಂತದ್ದು? ಮತ್ತೇನ್ ಆತನ ದುಶ್ಚಟವು? ಸುಳ್ಳ? ಆತನ ದುಷ್ಕೃತವು. ನಿಮ್ಮಂತವ್ರು ಹೆಚ್ಚಾಗಿ ಎಲ್ಲ ಹಾಳು ಮಾಡಿದ್ದು ನೀವು. ಏಕೆ? ಅವೆಲ್ಲ ಆಡ್ಕೊಂಡು ಕಳ್ಕೊಂಡು ಹೋದದ್ದಲ್ವ ಅವ ಧರ್ಮರಾಜ. ನಮ್ಗೆ ಗೊತ್ತಿಲ್ವ ಕತೆ? ಆತನ ದುಶ್ಚಟವೇ ಸರಿ. ಆತನ ದುಶ್ಚಟವು ಮಗುಳಿನ ಆತನ ಪೋಲುವವು ಆತನೊಳನು ವರಯಾತಕ್ಕೆ ನಮಗಿನ್ ಆತನೊಳ ಇದು ರೀತನು ಬೇಡು ಕೋಮಲಾಂಗಿ ಕೇಳೆ. ಸರಿ ಆಯ್ತು ನೋಡಿ. ಎಂತದ್ದು ಹೇಳಿದ್ರಲ್ಲ ಅವರು? ನಾನು ಒಂದು ಉತ್ಸಾಹದಲ್ಲಿ ಹೇಳಿದ್ರೆ ನಮ್ಮನ್ನ ತೆಗೆದು ಪೋಂಕು 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 ಹೇಳಿ ನಮ್ಮನ್ನ ಪೋಂಕ್ ಮಾಡಿಬಿಟ್ರು. ಹಾಗೆ ಆಯ್ತು. ಎಂತದ್ದು ಮತ್ತೆ ಮಾಡ್ಲಿಲ್ಲ. ನೀವ್ ಸುಮ್ನೆ ಬ್ಯಾಡ್ದದ್ದೆಲ್ಲ ಹೇಳ್ಬಿಡಿ. ಅದೆಲ್ಲ ಬೇಡವೆ. ಅದು ಎಂತದ್ದು ಒಂದು ರೀತಿ ಸಂಧಾನದ್ದು ನೋಡು. ಪದ್ಯ ನಮ್ಗೆ ಸಂಧಾನ ಆಗುವುದೇ ಇಲ್ಲ. ಸಮಾಧಾನ ಆಗುದಿಲ್ಲ. ಸಮಾಧಾನವೂ ಇಲ್ಲ ಸಂಧಾನವೂ ಇಲ್ಲ ನಮಗೆ. ಬೇರೆ ಹೇಳ್ತೇನೆ ನಾನು. ಗಂಜಿ ಬೇಡಲ್ಲ ಸೀತೆ. ನಿಲ್ಲಿಸಿ ಸ್ವಾಮಿ, ಗಂಜಿ ಬೇಡುವುದಲ್ಲ. ಅಂಜಬೇಡಲೆ ಸೀತೆ ಮಿಥಿಲೇಂದ್ರ ಕುಲ ಜಾತೆ. ಇದು ಯಾರು ಹೇಳಿದ್ದು? ಪ್ರಸಂಗದ ಪದ್ಯ. ಎಲ್ಲಿ ಹೇಳಿದ್ದು? ಎಲ್ಲಿ? ಕಾಡಿನಲ್ಲಿ ಹೌದಲ್ವಾ? ಮತ್ತೆ ಅವ್ರಿಗೆ ಅನ್ನ ಯಾರು ಮಾಡಿ ಹಾಕಿದ್ ಯಾರಲ್ಲಿ? ಅದೇ ಒಂದು ಸುಡ್ಗಡೆ ಮರದ್ದು ಅಕ್ಕಿ ತೆಗೆದು ಗಂಜಿ ಮಾಡ್ತಾರಂತೆ ನೋಡಿ, ಹಿಟ್ಟನ್ನು ತೆಗೆದು. ಸೀತೆ ಕಾಡಿನಲ್ಲಿ ಅವಾಗ ರಾಮನಿಗೆ ಗಂಜಿಯೇ ಮಾಡ್ಕೊಟ್ಟದ್ದು. ಮಲಮೃಷ್ಟಾನ್ನ ತಿನ್ಕೊಂಡಿದ್ದವು, ಪಾಪ ಆಗ್ಲಿಲ್ಲ, ಬೇಡ ಅಂತ ಹೇಳಿದ್ದವ, ಗಂಜಿ ಬೇಡ ಹೇಳಿದ್ದ. ಹಾಗೆ ಅದು ಸರಿಯೂ ಹೌದು. ನಿಮ್ಗೆ ಅಷ್ಟು ಮನಸ್ಸಿಲ್ಲ, ಅದು ಬೇಡ ಬಿಡಿ. ನಾರಿಯರ ದಸಗಾಗಿ ನಾನೇ ಕೂದಲ್ಲ ಬಲೆ. ನಾರಿಯರ ದೆಸೆಗಾಗಿ ನಾ ನಕ್ಕುದಿಲ್ಲ ಬಲೆ. ನಾಯಿ ನೆಕ್ಕುದಲ್ಲ. ನಾಯ್ನೆಕ್ಕುದಲ್ವಾ? ನಾಯ್ನೆಕ್ಕುದಲ್ಲ. ಅದೇನೋ ಪ್ರಕರಣ ಕೇಳಿದಾಗ ಆಯ್ತಪ್ಪ, ಬೇಡ ಬಿಡಿ, ಅಸ ಇಲ್ಲ, ಅದು ಹೇಳಿ ಸುಖ ಇಲ್ಲ. ಅದು ಇದು ನಿಲ್ಲಿಸಿ. ನಿಮ್ಗೆ ಇನ್ನೂ ಅಭ್ಯಾಸ ಹೋಗ್ಲಿಲ್ಲ ಅಲ್ಲ? ಷಣ್ಮುಖ ರಾಗದಲ್ಲಿ ಹೇಳ್ತೀನಿ. ಷಣ್ಮುಖ ರಾಗ ಅಲ್ಲ, ಷಣ್ಮುಖ ಆಗುದೇ ಅದು. ಇನ್ನೂ ಆ ಕೋಳಿಗಳು ಅಭ್ಯಾಸ ಬಿಟ್ಟು ಇನ್ನೂ ಬಿಡ್ಲಿಲ್ಲ ಅಲ್ಲ? ಯಾರು? ಏನ ಮಾಡಲಿ ನಾನು ಪಾಂಡವರ ಸೋಲಿ ಪಡೆ. ಕೋಳಿ ಪಡೆ ಅಲ್ಲ, ಅದೇ ನಾನು ನೋಡುದು. ನಿಮಗ ಅವರಿಗೆ ಧರ್ಮರಾಜ್ ಕೋಳಿ ಪಡೆ ಗೊದ್ದಿ. ಅವಾಗ ನಂಗೆ ತಲೆ ಬಿಸಿ ಆದದ್ದು. ಕೋಳಿ ಪಡೆ ಗೊತ್ತು, ನೀವು ಅವಲ್ಲ. ನೀ ಸುಮ್ಮನೆ ಇಲ್ಲೊಂದು ಮಾತಾಡ್ಬಿಡ್ವೆ. ಸಣ್ಣ ಮುಖ ಮಾಡ್ಕೊಂಡು ಬಂದ್ರಿ. ಸಣ್ಣ ಮುಖ ಆಚಾರ್ಯ ಯಾವತ್ತಾದ್ರೂ ಕೋಳಿ ಪಡೆಗೆ ಹೋಗುದುಂಟೇನೆ? ಇಲ್ಲಪ್ಪ. ಏನಾದ್ರೂ ಮಾತಾಡ್ರ ಜಾಗ್ರತೆ ನೀನು. ಅದು ಹೋಗ್ಲಿ ಬಿಡು. ನನಗೆ ನಿನ್ ನೋಡ ಒಂದೊಂದು ಸಲ ಮನ್ಸಾಗುದು, ಆದ್ರೆ ಕೆಲವು ಸಲ ರಗಳೆ ಆಗುದು. ಈ ಪದ್ಯ ಸುಖ ಇಲ್ಲ ನೋಡು. ಅದು ಹೇಳ್ಕೊಂತವ್ರಿಗೆ ನನಗೊಂದು ಜೀವನದಲ್ಲಿ ಒಂದು ಆಸೆ ಉಂಟು. ಒಂದೆಲ್ಲ ಒಂದ್ ದಿವ್ಸ ಈಗಿಂದ ಪ್ರಯತ್ನ ಮಾಡಿ ನಮ್ಮ 60 ಶತಾಬ್ದಿಗೆ ನಾನು ಒಂದು ತಾಳ್ಮದ್ಲೆ ಮಾಡ್ಬೇಕು ಅಂತ ಉಂಟು. ತಾಳ್ಮದ್ಲೆ ಏನಿಲ್ಲ, ಮುಖ್ಯ ಅರ್ಥಧಾರಿ ನಾನೇ, ನೀವೇ ಪ್ರಮುಖ ಪಾತ್ರ ನಿಂದೆ. ಆಯ್ತು. ಮತ್ತೆಲ್ಲ ಅತಂತ್ರ. ಜನ ಸಿಕ್ಕಿದ್ರೆ ಮುಂದುವರ್ಸುದು, ಹವ್ಯಾಸ ಸಿಕ್ಕಿದವರು ಇಲ್ಲ ನಮ್ಮೊಳಗೆ ಎಲ್ಲ ಮುಗಿಸಿ ಬಿಡುವ. ಈಗ ನೋಡುವ, ಈಗ ತಾಳಮದ್ಲೆ ಅರ್ಥ ಹೇಳುದು ಅಭ್ಯಾಸ ಮಾಡ್ಕೊಂಡು ಬೇಕೆ ಬಿಟ್ರೆ ಅಷ್ಟೊತ್ತಿ ಮಂಗಾಗಬಾರದು. ಹೌದಾ? ಕೆಲವು ನಮ್ ಜಾತಿಯಲ್ಲಿ ಕೆಲವರು ಎಲ್ಲ ವೇಷ ಮಾಡೋದು ಉಂಟು. ಕರ್ಮ ಎಷ್ಟು ಹೇಳಿದ್ರು ಮಾಡ್ಬೇಡ ಅಂತ ಕೆಲವರು ಲೋಕರಂಗಷ್ಟು ಈಗ ಅನ್ನೋದು ಯಾರಿಗ್ ಬೇಕು ಅಂತದ್ದು ಆಗ್ಬಾರ್ದಲ್ಲ. ಮತ್ತೆ ಅವ್ರಿಗೆ ಗೊತ್ತಿಲ್ಲ ಹೇಳುದು, ಅವ್ರಿಗೆ ಗೊತ್ತಿಲ್ಲ, ಊರಿನವರಿಗೆಲ್ಲ ಹೇಳ್ಕೊಡುದು ಅವರು. ಆ ಸಮಸ್ಯೆ ಬೇಡ. ಈಗ ಮೊದ್ಲೇ ಎಲ್ಲ ಸಿದ್ಧತೆ ಆಗ್ಬೇಕು. ಈಗ ನಾವು ಯಾವ್ದು ಪ್ರಸಂಗ ಮಾಡುವ? ಯಾವ್ದು? ಲಂಗಾದಾನ ಮಾಡುವ. ಲಂಗಾದಾನ ಬೇರೆ ಕೆಲಸ ಇಲ್ವಾ? ಏನೇ ರೌಕೆ ದಾನ ಮಾಡಿ. ಎಂತ ಮಾತಾಡ್ತೀಯ? ಎಂತದ್ದು? ಅದು ಉಂಟಲ್ಲ, ಅದೆಂತ ಹನುಮಂತ ಬರುವುದು, ಸೀತೆ, ಲಂಕಾ ದಹನ. ಅಲ್ಲ ನೀನ್ ಅಡ್ಡಿಲ್ಲ, ನೀನು ಬಹಳ ಆಟ ನೋಡಿದ್ಯಾ ಅಂತ. ಮೂರ್ತಿ ಇದ್ರು ಮೋಕ್ಷ ಅಲ್ವಾ? ಹಾಗಿದ್ರೆ ನಮ್ಗೆ ಬ್ರಾಹ್ಮಣರಿಗೆ ಹೇಗೆ ಕೇಳಿದ್ರೆ, ನಾವು ಬ್ರಾಹ್ಮಣರು ಅಂತ ಹೇಳಿದ್ರೆ ಪರಸ್ಪರ ಸಹಕಾರಿ ಸಂಘ ಇದ್ದಾಗೆ. ಸಹಕಾರಿ ಸಂಘ ರಂಗಾಚಾರ್ಯ ಸಾಲ ಸಿಗ್ತದ? ನಾನು ಅದೇ ನೋಡ್ತಿದ್ದೆ, ಮತ್ತೆ ನೀವು ಅದೇ ಕೇಳುವುದ? ನಿಮ್ಗೆ ಸಾಲ ನೀವು ಯಾರಿಗಾದ್ರು ಕೊಡ್ಬೇಕೆ ಬಿಟ್ರೆ ನೀವು ಕೇಳುವ ಪರಿಸ್ಥಿತಿ ಇಲ್ಲ. ನೀವು ಸುಮ್ಮನೆ ಇಲ್ಲದೆ ಹೋದದ್ದೆಲ್ಲ ಹೇಳ್ಬೇಡಿ ನೀವು. ಪುರುಷೊತ್ತೇ ಇಲ್ಲ. ಹಾಗೊಂದು ಪ್ರಚಾರ ಉಂಟು. ಪ್ರಚಾರವೂ ಹೌದು, ವಿಚಾರವೂ ಹೌದು, ಎರಡೂ ಹೌದು. ಅದು ಬೇಡ ಬಿಡಿ. ಅಲ್ಲ ಸ್ವಾಮಿ, ಆ ದೃಷ್ಟಿಯಲ್ಲಿ ನೀವು ಹೇಳಿದ ಮೇಲೆ ತಲೆ ಹೋದದ್ದು ನನಗೆ. ಆದ್ರಿಂದ ನಾವು ಒಂದು ಹೊಂದಾಣಿಕೆ ಮಾಡ್ಕೊಳ್ಬಲ್ವಾ? ಅಲ್ಲ
ಹೇಳ್ಕೊಳ್ಲಿಕ್ಕೆ ನಾನು ಹೋಗುದಿಲ್ಲ, ಯಾಕೆಂದ್ರೆ ನಮ್ಮ ವಿಷಯ ನಾವು ಹೇಳ್ಕೊಂಡಾಗ ಆಗ್ತದೆ. ಗೊತ್ತುಂಟ ನಿಮಗೆ? ಹೇಳಲಿಕ್ಕೆ ಎಷ್ಟುಂಟು. ಈ ಆಚಾರ್ಯರ ಬೆಳವಣಿಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಭೂಲೋಕದ ಕತೆ ಬಿಡಿ ನೀವು. ನಾವು ಮೇಲೆ ಹೋದ್ದಾರು ಎಷ್ಟು ಮೇಲೆ. ಮತ್ತೆ ಅಂದ್ರೆ ನಾವು ನಿಮ್ಗೆ ಈ ಸೂರ್ಯನ ವಿಷಯ ಗೊತ್ತುಂಟ? ಯಾವ ಸೂರ್ಯ? ಸೂರ್ಯನಾರಾಯಣ. ಯಾವ ಸೂರ್ಯನಾರಾಯಣ? ನೀವು ಯಾವ್ದೋ ಸೂರ್ಯ ಅಲ್ಲ, ಜಗಚ್ಚಕ್ಷು ಸೂರ್ಯನಾರಾಯಣ. ಓ ಭಗವಾನ್ ಭಾಸ್ಕರ. ಭಾಸ್ಕರ. ಅವ್ರಿಗೆ ಹೆಣ್ಣು ಕೊಟ್ಟದ್ದು ಯಾರು? ಯಾರು? ಆಚಾರ್ಯರೇ ಅಲ್ವಾ? ನಿಮ್ ಪೈಕಿ? ನಮ್ ಪೈಕಿ ಅವ್ರೆ. ನಮ್ ಪೈಕಿ ಅಂದ್ರೆ ನಮ್ಮ ಪೈಕಿ ಅಂದ್ರೆ ಪೈಕಿ ಅಲ್ಲ, ನಮ್ಮ ಮೂಲದವ್ರು. ಅಂದ್ರೆ ವಿಶ್ವಕರ್ಮಾಚಾರ್ಯರಿಲ್ವಾ, ನಮ್ಮ ಜಾತಿಯ ಮೂಲ ಪುರುಷ ಪುಣ್ಯಾತ್ಮ. ಅವರು ತನ್ನ ಮಗಳಾದಂತಹ ಸೌಜ್ಞಾದೇವಿಯನ್ನು ತೆಗೆದು ಈ ಸೂರ್ಯನಾರಾಯಣನಿಗೆ ಮದುವೆ ಮಾಡಿಕೊಟ್ರು. ಹೋಗು ನನ್ನ ಮಗಳ ಮದುವೆ ಆಗಿ ನೀನೊಂದು ಹೆಸರು ಮಾಡು ಅಂತ. ಏನ್ ಮಾಡುವ ಪಾಪ, ಇವಳಿಗೆಲ್ಲ ಸಂಸಾರ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ಸೂರ್ಯ ಬಿಸಿ ಅಲ್ವಾ. ನೋಡಿ ನಮಗೂ ಹಾಗೆ ಅವಸ್ಥೆ ಅದ್ದೀಗ, ಬಹಳ ಬಿಸಿ. ತಡೇರಿ, ನಿಮ್ದು ಅದನ್ನ ಅಂಜಬೇಡ ನಿಮ್ದು. ಯಾಕೆಂದ್ರೆ ಬಾಳ ಬಿಸಿ ಹೇಳಿ ಅವ್ರು ಹೇಳ್ಬೇಕೆ ಬಿಟ್ರೆ, ನಾವು ಆಚಾರ್ಯ ಹೇಳ್ಬೇಕೆ ಬಿಟ್ರೆ ನಿಮ್ಗೆ ಅಂತ ಗೊತ್ತು. ಬಹಳ ಬಿಸಿ ನೀವ್ ಹೇಳ್ಬಾರ್ದು. ಅದು ಬಿಸಿ ಆದ್ರಿಂದ ಸಂಸಾರ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ. ನೇರ ಮನೆಗೆ ಬಂದ್ಲು ಅವಳು. ಹೌದು, ಅಪ್ಪನ ಮನೆಗೆ ಬಂದು ಅಪ್ಪನ ಹತ್ರ ಇಲ್ಲಂತೆ, ನಮ್ಗೀಗ ಸಂಸಾರ ಮಾಡ್ಲಿಕ್ಕೆ ಆಗುದಿಲ್ಲ ಅಪ್ಪಯ್ಯ, ಬಾಳ ಉರಿ ಆಗ್ತದೆ, ನಿಲ್ಲಿಕ್ಕೂ ಆಗುದಿಲ್ಲ ಅಂತ. ತಕೊಳ್ಳಿ, ನಮ್ಮ ಆಚಾರ್ಯ ಸಿಟ್ಟು ಬಂದೇ ಹೋಯ್ತು. ಆಚಾರ್ಯ ಸಿಟ್ಟು ಬಂತು ಅಂತಾದ್ರೆ ಒಂದೇ ಸುತ್ತಿಗೆ ಬಿಟ್ರಾರ ಹಿಡ್ಕೊಂಡು ನೇರ ಸೂರ್ಯ ಮಂಡಲಕ್ಕೆ ಹೋದದ್ದು. ಹೋದವ್ರು ತಡ ಮಾಡ್ಲಿಲ್ಲ, ಹೋಗಿ ಸೂರ್ಯನಿಗೆ ಸಾಣೆ ಹಿಡಿದ್ರು. ಸೂರ್ಯನಿಗೆ ಸಾಣೆ ಹಿಡಿದ್ರು? ಸೂರ್ಯ ಅಲ್ಲ, ಯಮನಿಗೂ ಹಿಡಿದಾರು, ಅವ್ರು ಬಿಡ್ಲಿಕ್ಕಿಲ್ಲ. ಆದ್ರೆ ಅಲ್ಲಿ ಸೂರ್ಯನಿಗೆ ಹಿಡಿದದ್ದು ಕಥೆಯಲ್ಲಿ. ಸೂರ್ಯನಿಗೆ ಸಾಣೆ ಹಿಡಿದ್ರು. ಹಿಡಿಯುವಾಗ ಉಂಟಲ್ಲ ಸೂರ್ಯ ಕೆಂಪಾದದ್ದು. ಹೌದಾ ರಂಗಾಚಾರ್ಯ? ಸೂರ್ಯ ಮೊದಲೇ ಆಗಿದ್ದ? ಅದು ಬೇಡ, ಆ ಮೊದಲೇ ಆಗಿದ್ದ ಆದಿಕ್ ಪ್ರಸಂಗ ನಮ್ಗೆ ಯಾಕೆ? ನಾವು ಅಲ್ಲಿಂದ ಶುರು ಮಾಡುವ. ಹಾಗೆ ಸಾಣೆ ಹಿಡಿಯುವಾಗ ಕೆಲವು ಚೂರು ಬಿತ್ತಂತೆ ನೋಡಿ, ಅದಕ್ಕೆಂತ ಹೇಳ್ತಾರೆ ನೋಡಿ. ನೋಡಿ ತಕೊಳ್ಳಿ, ನೀವು ಸ್ವಲ್ಪ ತಿಳ್ಕೊಂಡಿದ್ದೀರಿ ಆಚಾರ್ಯರ ಬಗ್ಗೆ. ಅದ ನೀವು ಹೇಳಿದ್ರೆ ಆದಿತ್ಯರೇ. ಹಾಗೆ ಆಯ್ತು ಪ್ರಕರಣ. ಇನ್ನು ಹೇಳಲಿಕ್ಕೆ ಹೋದ್ರುಂಟಲ್ಲ ಎಷ್ಟರ ಮಟ್ಟಿಗೆ ಉಂಟು ಹೇಳುವುದಕ್ಕೆ. ಈ ನಮಗೆ ಮತ್ತೆ ಈ ಸುಬ್ರಹ್ಮಣ್ಯ ಇಲ್ವಾ? ಅಂದ್ರೆ ನೀವು ಬುಸಪ್ಪಯ್ಯ, ನಾಗರಾವ್. ನಾಗರಾವ್. ನಾವು ಗೌರವದಲ್ಲಿ ಆ ಪುಣ್ಯಾತ್ಮ ಸುಬ್ರಹ್ಮಣ್ಯ ಅಂತಲೇ ಹೇಳು. ಅವರಿಗೆ ಬಹಳ ನಿಕಟ ಸಂಬಂಧ ಉಂಟು ನಮಗೆ ಅವರಿಗೆ. ಹೌದೌದು. ಯಾಕೆ ಅಂತ ಹೇಳಿದ್ರೆ ನಮ್ಮ ಜಾತಿ ಹಿಂದಿನ ಒಬ್ಬರು ಆಚಾರ್ಯ ಇದ್ರು ನೋಡಿ, ಆ ಪುಣ್ಯಾತ್ಮರು ಈ ಕಬ್ಬಿಣ ಕೆಲಸ ಮಾಡ್ತು ಕೂತ್ಕೊಂಡಿದ್ರಂತೆ ಉರಿಯಲ್ಲಿ. ಹಾಗೆ ಕಬ್ಬಿಣ ಸರಳನ್ನು ಕಾಸುದು ಕುಟ್ಟುದು ಉಂಟಲ್ಲ, ಮಾಡ್ತಾ ಇರುವಾಗ ಇದ್ದಕ್ಕಿದ್ದ ಹಾಗೆ ಪೊಸು 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 ಆಯ್ತು. ಆಚಾರ್ಯ ತಲೆ ಬಿಸಿ ಆಯ್ತು, ಇದೆಂತದಪ್ಪ ನಮ್ಮಿಂದ ಏನಲ್ಲ, ಇದೆಂತ ಪುಸು ಪುಸು ಅಂತ ಆಚೆ ನೋಡುದವ್ರು. ತಕೊಳ್ಳಿ, ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಪುಸು 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 ಹೊರಡುದು. ಯಾಕೆ ಒಂದು ನಿತ್ರಾಣವಾದಂತ ಸ್ವರ ಬರ್ತಾ ಉಂಟು ಎಲ್ಲಿಂದ ಅಂತ ಹೀಗೆ ತಿರುಗಿ ನೋಡುವಾಗ ಒಂದು ಸುಬ್ರಹ್ಮಣ್ಯ ಕೂತ್ಕೊಂಡು ಉಂಟು. ಈ ಆಚಾರ ನೋಡ್ಕೊಂಡು ಪುಸು 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 ಅನ್ನೋದು. ಆಗ ಸುಬ್ರಹ್ಮಣ್ಯನ ನೋಡಿ ಆಚಾರ್ಯ ಆಡಿದ ಮಾತು ನೋಡ್ಬೇಕಿತ್ತು. ಎಲ್ಲ ಸುಬ್ರಹ್ಮಣ್ಯನೇ ಏನೋ ಓಯ್ ನಿಮಗೆ ತ್ರಾಣ ಉಂಟು ಸ್ವಾಮಿ, ನಾನು ನಿಮ್ಮ ವಿಷಯ ಮಾತಾಡಿದ್ದಲ್ಲ. ಇದು ಬಹಳ ಹಿಂದಿನ ಕತೆ. ಅದು ನಾಗರಾವ್ ನೋಡ್ಕೊಂಡು ಹೇಳುದು. ಅದು ಜೀವದಲ್ಲೂ ಹಾಗೆ ಇತ್ತು ಪಾಪ. ಸರಿಯಾಗಿ ಶ್ವಾಸೋಚ್ಛ್ವಾಸ ಮಾಡ್ಕೊಳ್ಳಿಕ್ಕೆ ತ್ರಾಣ ಇರ್ಲಿಲ್ಲ. ಹಾಗೆ ಅದೇ ಒಂದು ಸಣ್ಣ ಹೆಡೆ ಎತ್ಕೊಂಡು ಪುಸು ಪುಸು ಅಂತಿತ್ತು. ಅದನ್ನು ನೋಡಿ ಹೇಳಿದ್ದು ಎಲ್ಲ ಸುಬ್ರಹ್ಮಣ್ಯನೇ ಇಲ್ಲಿಗೂ ಬಂದೆಯಾ? ಒಳ್ಳೆ ಅನುಕೂಲ ಉಂಟು ಸ್ವಾಮಿ, ಬಂದೆ ಕೆಲವು ವರ್ಷ ಆಯ್ತು. ಯಾರೋ ನೀವು ಅನುಕೂಲ ಇದ್ದಲ್ಲೇ ಹೋಗಿ, ನಾನು ನಿಮ್ಮ ವಿಷಯ ಹೇಳಿದ್ದಲ್ಲ. ಆ ನಾಗರಾವಿಗೆ ಇಲ್ಲಿಗೂ ಬಂದೆಯಾ? ನಮ್ಮ ಹಿಂಭಾಗದಲ್ಲಿಯೇ ನಿಂದೆಯಾ? ಬರ್ಬೇಕಾ ಮುಂದೆ? ನೀವು ಮುಂದೆ ಬಂದ್ರೆ ನಾವೆಲ್ಲಿ ಹೋಗಿ ಸಾಯ್ಬೇಕು? ಇಲ್ಲಿ ಬನ್ನಿ. ಅದಂತ ಮಾರಕವಾದಂತ ಒಂದು ಕೇಂದ್ರ ಸ್ಥಾನ ಮತ್ತೆ ಯಾವುದು ಇಲ್ಲ. ಅಲ್ಲಿ ಹೋಗು ಕೂತ್ರಿ ಎಲ್ಲ ಅಂಟುಕೊಳ್ತದೆ, ನಾವು ಬರುದಿಲ್ಲ. ಅಲ್ಲ ನೀವು ಬನ್ನಿ, ನಿಮಗೆ ಯೋಗ್ಯ ಜಾಗ. ನಮಗ್ ಬೇಡ, ಅದಲ್ಲೇ ಇರಲಿ, ನಮಗೆ ಇಲ್ಲೇ ಸಾಕು. ಹಾಗೆ ಹೇಳಿದ್ದು ಇಲ್ಲಿಗೂ ಬಂದೆಯಾ? ನನ್ನ ಹಿಂಬದಿಯಲ್ಲಿ ನಿಂದೆಯಾ? ನಿನ್ನ ಸ್ನೇಹ ಶಾಶ್ವತವಾಗಿರ್ಬೇಕು ಅನ್ನುವ ಕಾರಣಕ್ಕಾಗಿ ಕಾದ ಕಬ್ಬಿಣದ ಸರಳನ್ನು ತೆಗೆದು ನಮ್ಮ ಆಚಾರ್ಯರು 3 ಗೆರೆ ಹೇಳಿದ್ರು ಸ್ನೇಹಕ್ಕೆ ಸಾಂಕೇತಿಕವಾಗಿ. ನೋಡಿ ಈಗೆಲ್ಲ ಕೆಲವು ಹಾವುಗಿರ ನೋಡಿದ್ದೀರಾ ನೀವು ಕೆಳಗಡೆಗಿಲ್ದೇನೆ. ನನ್ಗೆ ಸಿಕ್ಕಿದ್ದು ಭಾಗ್ಯ. ಈಗ ನೀನು ಸೀತೆ ಅಂತ ಇಟ್ಕೋ, ನಾನು ಹನುಮಂತ. ನೀವು ಹನುಮಂತ, ನಾ ಹನುಮಂತ, ನೀ ಸೀತೆ. ಆಯ್ತು, ಅಂಜನಾ ದೇವಿ ಅದು ನೀನು ಮಾಡ್ಬೋದಿತ್ತು, ಅದು ಬೇಡ. ನೀನು ಸೀತೆ, ನಾನು ಹನುಮಂತ. ಒಂದು ರಾಮ ಬೇಕಲ್ಲ. ನಾನಿಲ್ವಾ ರಂಗಾಚಾರ್ಯ? ಶುರು ಮಾಡುವ. ಏನ ಹಾರಿದರು ಹನುಮಂತ ಲಂಕೆಯ ಬಿಟ್ಟು. ಶುರು ಮಾಡುವ ಶುರು ಮಾಡುವ ಬೇಡ 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 ಶುರು ಮಾಡುವ. ಇದು ಪ್ರಸಂಗವೇ ಬೇಡ. ಯಾಕೆ? ಯಾರ ಮಂಗನ ಮಾಡುದು ಅವರು? ಏನು
ನೋಡು, ನೀನು ಸೀತೆ, ಹೌದು, ನಾನು ಹನುಮಂತ. ಹನುಮಂತನೇ. ರಾಮ ಬೇಕು ಅಂತ ವಿಚಾರ ಮಾಡಿದ್ರು ನಾನಿಲ್ವ ಹೇಳಿದ್ರು ಹೇಳಿದ್ದೇನು, ಹಾರಿದನು ಹನುಮಂತ. ಏನಾಗ್ತದೆ ಅಂದ್ರೆ ಅವ ಹಾರ್ಲಿಕ್ಕೆ ಅಷ್ಟಿರುವುದಾ, ಬೇರೆ ಎಂತದ್ದು ಇಲ್ವ ಅವನಿಗೆ? ಅಂದ್ರೆ ಈ ಹನುಮಂತ ಆಚೆ ಹಾರ್ ಹೋಗ್ಬಿಟ್ರೆ ಇದು ರಾಮ ಸೀತೆ ಒಟ್ಟಿಗೆ ಮಾತಾಡ್ಲಿಕ್ಕೆ. ಇದು ಸೀತೆ ಒಟ್ಟಿಗೆ ಮಾತಾಡು ರಾಮ ಬಿಟ್ರೆ ಸೀತೆ ಕಳ್ಕೊಂಡು ದುಃಖ ಮಾಡು ರಾಮ ಅಲ್ಲ. ನಮಗ್ ಬೇಡ ಬೇಡ, ಅವ್ರ ರಾಮನೇ, ನೀನ್ ಸೀತೆಯೇ, ನಾನು ಮಂಗನೆ, ಅದು ಬೇಡ, ಅದು ಬೇಡ. ಹೌದೇನೆ? ಹಾಗಿದ್ರೆ ಬದಲು ಮಾಡಿದ ಪ್ರಸಂಗ ಯಾವ್ದು ಅಂತ ಕೇಳು. ಯಾವ್ದು? ಈ ಸತ್ಯವಾನರ ಸಾಹಿತ್ರಿ ಉಂಟಲ್ಲ. ಯಾವ್ದು? ಸತ್ಯವಾನರ ಸಾಹಿತ್ರಿ. ಸುಮ್ಮನೆ ನೀವು ಯಾವ್ದು ನೋಡ್ಕೊಂಡು ಬರೋದು, ಯಾವ್ದು ಹೇಳುದು ನೀವು. ಸತ್ಯವಾನ ಸಾವಿತ್ರಿ ಅಂತ ಹೇಳಿ ಅದು ಮಾಡುವ. ಅದೇ ಹೇಳಿ. ಒಳ್ಳೆ ಒಂದು ಕರುಣಾಜನಕ ಒಂದು ಪ್ರಸಂಗ ಅಂದ್ರೆ ಅದೇ. ಒಳ್ಳೆ ಪ್ರಸಂಗ. ಹೆಂಗಸರ ಮಕ್ಕಳಿಗೆಲ್ಲ ಕಣ್ಣೀರು ಹಾಕುದೆ. ಹೌದು. ಈಗ ನೀನು ಸಾಹಿತ್ರಿ ಆಯ್ತು, ಸಾವಿತ್ರಿ. ಹೌದಾ? ನಾನ್ ನಿನ್ ಗಂಡ ಸತ್ಯವಾನೆ. ಸತ್ಯವಾನ. ಅದು ಒಂದುಂಟಲ್ಲ, ಏನು? ಒಂದು ಯಮ ಬೇಕಲ್ಲ. ಸುಳ್ಳಲ್ಲ ಬೇಕು. ಅದೆಲ್ಲ ಆದ್ಮೇಲೆ ಪಾಪ ತಗೊಂಡು ಹೋಗ್ಲಿಕ್ಕೆ. ಓಯ್ ನಮಸ್ಕಾರ, ಒಂದು ಮರ್ಯಾದೆ ಇಡಿ, ಒಂದು ಯಮನ ಮಾಡ್ಕೊಡ್ತೀರಾ? ಪುರ್ಸೊತ್ತಿಲ್ವಾ? ಓಹೋ, ಯಮನ ಮಾಡ್ಲಿಕ್ಕೆ ಪುರ್ಸೊತ್ತಿಲ್ಲ. ರಾಮನ ಮಾಡ್ಬೇಕು ಅಂದ್ರೆ ನಾವು ಕೇಳ್ಬೇಕು ಅಂತಿಲ್ಲ, ನಾನು ಇಲ್ಲಿ ಒಂದು ಶುರು ಮಾಡೇ ಬಿಟ್ರು. ಹೌದು. ಇದು ಎಲ್ಲ ನಿಮ್ಮ ಅಗತ್ಯ ಇಲ್ಲ ನಮಗೆ, ಬೇಡ, ಎಲ್ಲ ನನ್ನದ್ದೇ. ಸಾಕು. ಹೊಂಡ ತೋಡುದ್ರಿಂದ ಹಿಡಿದು ಎಲೆ ತೆಗೆಯುವುದವರೆಗೆ ನಮ್ಮದ್ದೇ. ನೋಡ್ತೇಳು, ಅದ್ ಮತ್ತೆ ನಾನೇ ಮಾಡ್ತೇನೆ. ಈಗ ನಾನು ಈ ಸತ್ಯವಾನರಾಗಿ ಒಂದು ಕೂತಿರ್ತೇನೆ, ನೀನು ಸಾಹಿತ್ರಿಯಾಗಿ ಎಷ್ಟು ಮಾತಾಡ್ತೀನಿ ನೋಡುವ. ನಾನು ಮಾತಾಡ್ಬೇಕು, ಭಾವಪೂರ್ಣದಲ್ಲಿ ಬರಬೇಕು, ಮತ್ತೆ ಕೈಗೆ ಎಲ್ಲ ಹಾಗೆ ಆಗ್ಬೇಕು. ಆಯ್ತು ಸ್ವಾಮಿ, ಇಲ್ಲಿವರೆಗೆ ನನ್ನ ನಿಮ್ಮ ದಾಂಪತ್ಯ ಜೀವನ ಅಂತ ಹೇಳಿದ್ರೆ ಅದೆಷ್ಟು ಒಳ್ಳೇದಾಗಿತ್ತು. ಆದ್ರೆ ಈಗ ಮಾತ್ರ ಹೀಗಾಗ್ಬೋದು ಅಂತ ಎಣಿಸ್ಕೊಳ್ಳೇ ಇಲ್ಲ. ಹೀಗೆಲ್ಲ ಆಗಿ ಹೋಯ್ತಲ್ಲ, ನೀವಿಷ್ಟು ಬೇಗ ಸತ್ತು ಹೋಗ್ತೀರಂತ ಗೊತ್ತೇ ಇಲ್ವಲ್ಲ. ರಂಗಾಚಾರ್ಯ, ಯಮ ಬೇಕಾ? ಈಗ ಯಮ ಬಂದ ನೋಡು, ನಿಜವಾಗಿ ಯಮನೇ ಬಂದಾಗ ಆಯ್ತು ನನಗೆ. ಯಾಕೆ? ನಿನಗೆ ತಲೆ ಉಂಟ ನಿನಗೆ? ಏನು? ನೀನು ಮಾಡಿದ ಒಂದೊಂದು ಉಪದ್ರ ಅಂತ ಹೇಳಿದ್ರೆ ಯಾವುದು? ನಾನು ಏನ್ ಮಾತಾಡಿದ್ದೇನೆ? ಒಂದು ಸತ್ಯವಾನ ಕೂತದ್ದು, ಹೌದಾ? ಹೌದು. ಪಾತ್ರ ಮಾಡಿ ಒಂದೆರಡು ಮಾತಾಡಿದ್ದೇನಾ? ನೀನ್ ಅರ್ಥ ಪ್ರಾರಂಭ ಮಾಡಿದ್ರು ಪ್ರಸಂಗವೇ ಮುಗಿಸ್ತಿರ್ಲಿಕ್ಕೆ ಹೊರಟೇನೆ. ನೀವು ಸತ್ತು ಹೋದ್ಮೇಲೆ ಅಲ್ವಾ ಇಷ್ಟು ಮಾತಾಡೋದು? ಸುಡಿ ಬಾರಿಸಿ ಬಿಡ್ತೇನೆ ನಾನು. ಆ ಮೊದ್ಲು ಸಂಭಾಷಣೆ ಏನು ಇಲ್ವಾ? ನೀವು ಸತ್ತೋದ್ರೆ ಯಾಕಂದ್ರೆ ನಾನು ಇನ್ನೆಂತ ಮಾಡಿ ಸಾಯುದು? ಸ್ವಾಮಿ, ಅಲ್ಲಿವರೆಗೆ ಸುದ್ದಿ ಇರ್ಲಿಲ್ಲ. ಯಾವಾಗ ನಾ ಸತ್ಯ ಅಂತ ಗೊತ್ತಾಯ್ತಾ, ಯಮ ಬೇಕಾ? ಇದು ಸತ್ಯವನ್ನು ತಕೊಂಡೋಗು ಯಮ ಅಲ್ಲ, ಸಾಹಿತ್ರಿ ಹತ್ರ ಸಂಭಾಷಣೆ ಯಮ. ಅದು ಬಿಡಿ, ಅದಲ್ಲ ಇದೇ ಮಾಡ್ತೇರಿ ಯಾವಾಗಲೂ. ಏನೇ ಕೇಳಿ ಕೇಳಿ ಬೇಸರ ಆಯ್ತು ನನಗೆ. ಯಾಕೆ? ನನಗಾಗುದಷ್ಟೇ ಅಲ್ಲ, ಆ ಕಡೆ ಈ ಕಡೆ ಮನೆಯವರೆಲ್ಲ ಏನ್ ಹೇಳ್ತಾರೆ ಗೊತ್ತುಂಟ? ಪ್ರಚಾರ ಉಂಟು, ಪ್ರಚಾರ ಉಂಟು, ಜೋರು ಉಂಟಲ್ಲ, ಸಿಕ್ಕಾಪಟ್ಟೆ ಪ್ರಚಾರ ಉಂಟು. ನನಗೆ ವಿಶ್ವಾಸವೂ ಉಂಟು. ಪ್ರಚಾರ ಅಂತ ಹೇಳಿದ್ರೆ ಕೊಡ ತಗೊಂಡು ಬಾವಿ ಕಟ್ಟೆ ಹೋಗ್ಲಿಕ್ಕೆ ಇಲ್ಲ, ಬೇರೆ ತಗೊಂಡು ಹೋಗು ನಾಳೆ ಅಲ್ಲ, ಅದೇ ತಗೊಂಡು ಹೋಗುದೇ. ಹೇಳುದು ನಿಮ್ಮ ಸುದ್ದಿ ಅಂತ ಹೇಳುದು. ನೀವಿಲ್ಲಿ ಮಾತಾಡೋದು ಶುರು ಮಾಡಿದ್ರೆ ಸಾಕು. ಯಕ್ಷಗಾನ ನಿಜವಾದ ಪ್ರೇಮಿ ಅಂದ್ರೆ ಆಚಾರ್ಯ. ಹೌದಪ್ಪ, ಯಕ್ಷಗಾನ ಕಲಾವಿದ್ರ ಬದುಕುಳದದ್ದೇ ಇವತ್ತು ಆಚಾರ್ಯರಿಂದ. ಮತ್ತೆ ಬೇರೆ ಜಾತಿಯವರೆಲ್ಲ ಈಗ ಮಾಡುವ ಉಪಕಾರ ಅಷ್ಟೇ ಹೇಳಿದ್ರ? ಹಾಗೆಲ್ಲ ಹೇಳಿದ್ದು. ಹೇಳುದೇನ್ ಗೊತ್ತುಂಟಾ? ನೋಡೆ 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 ಆ ರಂಗಿ ಗಂಡ ರಂಗಾಚಾರಿ ನೋಡೆ ಎಷ್ಟೊತ್ತಿ ನೋಡ್ರಿ ಹೀಗೆ ಹೇಳ್ತಾ ಇರೋದು ಅಂತ ಹೇಳುದು. ಹೋಯ್ತು ರಂಗಾಚಾರ್ಯ. ಅಯ್ಯೋ ಹೋಗ್ಲಿಕ್ಕೆ ಅಂತ ಇಲ್ಲ, ನೀವು ಸುಮ್ಮನೆ. ಏನಾಯ್ತು? ನೀನು ಮುಸುಡಿ ಬಾರಿಸಿ ಬಿಡ್ತಾನೆ 3 ಕಾಸಿನವಳೆ. ಯಾಕೆ? ಏನ್ ಹೇಳ್ದ ನೀನು? ಏನು ಅವ್ರು ಹೇಳುದು? ಜನ ಹೇಳ್ತಾರೆ ರಂಗಿ ಗಂಡ ರಂಗಾಚಾರ್ಯರು ಅಂತ ಹೇಳ್ದ್ಯಾ? ಅದೇ ಹೇಳುದು. ಬಾಯ್ ಮೇಲೆ ಹೊಡಿತೇನೆ. ಎಂತದ್ದು? ನೀನ್ ಹೆಂಡತಿ ಹೌದಲ್ವಾ? ಹೌದು. ಹೆಂಡತಿ ಆದವಳು ಗಂಡನ ಹೆಸರು ಹೇಳ್ಬಹುದಾ? ಓ, ಸುಳ್ಳಲ್ಲ ಹೇಳಬಾರ್ದಲ್ಲ. ಮತ್ತೆ ಇನ್ಯಾವುದೇ ಕಾರಣಕ್ಕೂ ಹೇಳಬಾರ್ದು. ಹೌದು. ಏನಂತ? ರಂಗಾಚಾರಿ ಅಂತ. ಅಯ್ಯೋ, ಮಾನ ಮರ್ಯಾದೆ ಯೋಗ್ಯತೆ ಹೃದಯಾಘಾತ ಆಯಿತೋ ಎಂಬಂತೆ. ಆಯ್ತಾ? ಇಲ್ಲಪ್ಪ, ಅಷ್ಟು ಸುಲಭ ಮೊನ್ನೆ ಹೌದೇ ಹಾಗೆ ಆಗಿತ್ತು ಒಂದ್ಸಲ. ಆಗುದಿಲ್ಲ ಹಾಗಂತ ನೋಡು. ಇನ್ನು ಯಾವುದೇ ಕಾರಣಕ್ಕೂ ಉಳಿದವ್ರ ಮುಂದೆ ನಾನು ಮರ್ಯಾದೆ ತೆಗೆಬೇಡ. ಇಲ್ಲ ಹೇಳುದಿಲ್ಲ, ನಾನು ಇನ್ನೊಂದ್ಸರಿ ರಂಗಾಚಾರಿ. ಮೊದ್ಲೇ ನೋಡು, ಎಲ್ಲ ಒಳಗ್ ಹೋಗ್ಬೇಕು ಒಂದ್ ಬಿಟ್ಟೆ ಅಂದ್ರೆ ಆ ವಿಷಯವೇ ಬೇಡ. ಇನ್ನು ಕರ್ದದ್ದು ಯಾಕೆ ಅಂತ ಗೊತ್ತಾಯ್ತಾ? ನೋಡು. ಏನು? ನೋಡೆ ನಿನ್ನ ರಸನ ಕೌಶಲವನು, ನೋಡೆ ನಿನ್ನ ರಸನ ಕರಕೌಶಲವನು, ಜೋಡಿಲ್ಲದಂತಿಯ ಕಡಗ ಯುಗ್ಮವನು, ನೋಡೆ ಜೋಡಿಲ್ಲದಂತಿಯ ಕಡಗ ಯುಗ್ಮವನಾದೀನ ಅಕ್ಕಸಾಲಿಗ ರಂಗನು, ಚಿತ್ತದಲ್ಲಿ ಪರಿದೋಷ ಮತ್ತೆ ಬೇಳಿದ ಕಥೆಯನು, ಓಂ ವಿರಾಟ
ವಿಶ್ವಕರ್ಮ ಪರಬ್ರಹ್ಮಣೇ ನಮಃ. ನಮಸ್ಕಾರ ಸ್ವಾಮಿ. ನಮಸ್ಕಾರ ನಮಸ್ಕಾರ ಅಂದೆ. ನಮಸ್ಕಾರ. ಓಯ್, ಇಷ್ಟೊಂದು ಎಲ್ಲೋಗಿದ್ರಿ ನೀವು? ಇಲ್ಲೇ ಇದ್ದೆ. ಮತ್ತೊಂದು ನಮಸ್ಕಾರ ಕೊಟ್ರು ಹ್ಞೂ ಇಲ್ಲ ಹಾ ಇಲ್ಲ. ನಾನು ಆಗಿಂದ ಹೇಳ್ತಾ ಇದ್ದೆ. ನಿಮ್ಮ ಮನ್ಸಿನೊಳಗ ಇಲ್ವಾ? ನನಗೆ ಕೇಳಲೇ ಇಲ್ಲ. ಹೌದಾ? ಮತ್ತೊಂದ್ಸಲ ಕೇಳಿದ್ದು ಅಂದ್ರೆ ಮುಂದೆ ಕೇಳುವಾಗಿರ್ಲಿಲ್ಲ. ಹೌದಾ? ಕಿವಿ ಕರ್ಣ ಪಟ್ರೆಲ್ಲ ಓಡದ ರಕ್ತ ಹೊರಗೆ ಬರ್ಬೇಕು, ಆ ರೀತಿ ಕೂಗ್ತೀರಿ ನೀವು. ಸ್ವಾಮಿ, ನಮ್ ಪರಿಚಯ ಆಯ್ತಾ? ಇಲ್ಲ. ಯಾವನ ನೀನು? ಯಾವನ? ನಮ್ಮ ವಿಷಯ ಗೊತ್ತಿಲ್ಲದೆ ಮಾತಾಡುವುದು ನೀವು. ಗೊತ್ತಿದ್ರೆ ಅದ್ರ ಕಥೆಯೇ ಬೇರೆ ಇತ್ತು. ನೋಡಿ, ಅರಮನೆಯ ಅಕ್ಕಸಾಲಿಗ ರಂಗಾಚಾರ್ಯರು ಅಂದ್ರ ನಾವು. ಓ, ನಮ್ಮ ರಂಗ. ಹಾ ಪಾಪ, ನಾನ್ ನಿಮ್ ಬಾಯಿಲಿ ಹೋಗ್ತಿದ್ದಲ್ವಾ, ನೀವು ಆಕಳಿಸುವಾಗ ನಾ ಹುಟ್ಕೊಂಡು ಬಿಟ್ಟೆ ನೋಡಿ. ಮತ್ತೆ ಓ ನಮ್ಮ ರಂಗ ಎಂತದ್ದು, ರಂಗಾಚಾರ್ಯರ ಯೋಗ್ಯತೆ ಏನು, ರಂಗಾಚಾರ್ಯರ ಘನತೆ ಏನು, ರಂಗಾಚಾರ್ಯರ ಗೌರವ ಏನು, ರಂಗಾಚಾರ್ಯರ ಅದೇನು, ರಂಗಾಚಾರ್ಯ ಇದೇನು, ನಿನ್ನ ಹಣೆ ಬರ ಏನು. ನಮ್ಗೆ ಅಲ್ಲಿಗೆ ಬಂದಾಗ ಸ್ವಲ್ಪ ಕಷ್ಟ ಆಗುದು ನೋಡಿ. ಸ್ವಾಮಿ, ಏನ್ ಮಾಡುವ ಹೇಳಿ, ಅದು ನಮ್ಮ ಹಣೆ ಬರವೆ. ನೀವೀಗ ಯೋಗ್ಯತೆ ಮಟ್ಟ ಮೀರಾಯ್ತು, ನಾವಿನ್ನು ಹಣೆ ಬರದೊಳಗೆ ಇದ್ದೇವೆ ನಾವು. ಆದ್ರೆ ಒಂದುಂಟು ನೋಡಿ, ಈಗ ನಮಗೇನು ಕಡಿಮೆ ಏನಿಲ್ಲ. ಯಜಮಾನ್ರೇ ಹೇಳಿದ್ದಾರೆ, ರಂಗಾಚಾರ್ಯರೇ, ಅರಮನೆ ಅಕ್ಕಸಾಲಿಗರು ನೀವು, ಯಾವುದಕ್ಕೂ ಕಡಿಮೆ ಮಾಡ್ಕೊಳ್ಬೇಡಿ, ಒಳ್ಳೆ ದರ್ಬಾರದಲ್ಲಿ ದಿನ ತೆಗೀರಿ ಅಂತ ಹೇಳಿದ್ದಾರೆ ನೋಡಿ. ಹೌದಾ? ರಂಗಾಚಾರ್ಯ, ಯಜಮಾನ್ರು ಅಂದ್ರೆ ಮಹಾರಾಜರು ಹೇಳಿದ್ದಾರೆ ಅಂತ ಹೇಳಿ ನೀವು ದರ್ಬಾರ್ ಮಾಡಿ ಯಜಮಾನ್ರನ್ನ ಅಂದ್ರೆ ಮಹಾರಾಜರನ್ನ ದಿವಾಳಿ ಮಾಡಬೇಡಿ. ಯಾರು? ಆದಷ್ಟು ಪ್ರಯತ್ನ ಪಟ್ಟು ಯಜಮಾನ್ರನ್ನು ಉಳಿಸೋದಕ್ಕೆ ನೋಡಿ. ನಾನ? ಅದು ನಮ್ಮ ಕೈಲಿ ಉಂಟಾ? ಮತ್ತೆ ಏನಾದ್ರೂ ಮಾತಾಡಬೇಡಿ ನೀವು. ಹಾಗೇನಾದ್ರೂ ಯಜಮಾನ್ರು ಉಳಿಸಬೇಕು ಅಂದ್ರೆ ನೀವು ಮನಸ್ಸು ಮಾಡ್ಬೇಕು. ಯಾಕೆ? ಆದಷ್ಟು ಬೇಗ ಬಂದು ಜನ ಕಾಯುದ್ರೊಳಗೆ ನಿಮ್ಮ ದರ್ಶನ ಕೊಟ್ಟು ಯಜಮಾನ್ರು ಉಳಿಸ್ಲಿಕ್ಕೆ ನೀವು ನೋಡ್ಬೇಕೆ ಬಿಟ್ರೆ ನಾನಲ್ಲ. ಎಷ್ಟು ಜನ ನಿಮ್ಮನ್ನು ಕಾಯುದು, ಈಗ ಬರ್ತಾರೆ ಈಗ ಬರ್ತಾರೆ ಅಂತ ಮಾತಾಡ್ತೀರಿ ನೀವು. ಅದು ನಮ್ಮ ಕೈಲಿ ಉಂಟಾ? ಒಳ್ಳೆ ಬಿಳಿ ಬಿಳಿ ಆಣೆ ಸಾಕಿದಾಗ ಹೇಳು ಸುಖ ಇಲ್ಲ ಅದು. ಹೋಯ್ ಹೋದ್ರೆ ರಂಗಾಚಾರ್ಯ, ಮತ್ತೆ ವಿಶೇಷ ಬೇರೆನೆ ಮಾತಾಡುವ, ಅದು ಮಾತಾಡ್ರ ಸುಖವೂ ಇಲ್ಲ. ಸ್ವಾಮಿ, ಹೇಳ್ಕೊಳ್ಲಿಕ್ಕೆ ನೋಡಿ ಆಚಾರ್ಯರು ಅಂತ ಹೇಳಿದ್ರೆ ಬಹಳ ಉಂಟು. ನಾವು ವಿಚಾರ ಮಾಡಿದ ನೋಡಿ, ಈಗ ಕೆಲವರು ಹೇಳುಂಟು ಈ ಚಾತುರ್ವರ್ಣದಲ್ಲಿ ಬ್ರಾಹ್ಮಣರು ಶ್ರೇಷ್ಠ ಅಂತ. ಬೇರೆ ಕೆಲಸ ಇಲ್ವಾ? ಆಚಾರ್ಯರಿಗಿಂತಲೂ ಮಿಗಿಲಾದವರು ಯಾರಿದ್ದಾರೆ ಅಂತ ಕೇಳುದು. ಇವತ್ತೇನಾದ್ರೂ ಬ್ರಾಹ್ಮಣರ ಪಾಪ ಹೊಟ್ಟೆ ತುಂಬಿಕೊಳ್ತಿದ್ರಿದ್ದೆ ಹೇಗೆ ಈ ಆಚಾರ್ಯರ ಮನಸ್ಸು ಮಾಡ್ಲಿಕ್ಕಾಗಿ. ಆಚಾರ್ಯರೊಂದು ಇಲ್ಲ ಅಂತ ಆಗಿದ್ರೆ ಬ್ರಾಹ್ಮಣರ ಕತೆ ಖಂಡಾಂತರ ಆಗಿತ್ತು. ಸುದ್ದಿ ತೆಗೆದ್ರೆ ಜಾಗ್ರತೆ. ನೀವು ಸುಮ್ಮನಿರಿ ಸ್ವಾಮಿ, ನಾನು ಬ್ರಾಹ್ಮಣರ ಸುದ್ದಿ ತೆಗೆದ್ರೆ ನೀವು ಮಾತಾಡುದು ಯಾಕೆ? ಅದು ಬ್ರಾಹ್ಮಣರು ಸಿಟ್ಟು ಮಾಡ್ಲಿ. ಅದೇ ಕೆಲಸ ಮಾಡ್ಕೊಂಡಿದ್ದಾರೆ, ಪ್ರಶ್ನೆ ಬೇರೆ. ಈ ಎಲ್ಲೋ ಪಾಪ ಹೋಗ್ಕೊಂಡು ರಾತ್ರಿ ನಿದ್ದೆ ಬಿಟ್ಕೊಂಡು ಹೋಡ್ ಕೂಗು, ನೀವು ಸಿಟ್ಟು ಮಾಡ್ಕೊಳ್ಳೋದು ಯಾಕೆ? ನಾವು ಅದೇ ಜಾತಿ ಅಲ್ಲ. ಹೌದಾ? ನೀವು ಆಗ ಅಲ್ಲ ಸ್ವಾಮಿ, ನಾವು ಪ್ರಾಮಾಣಿಕವಾಗಿ ವಾದ ಮಾಡುದು, ಯಾರನ್ನ ಆಕ್ಷೇಪ ಮಾಡುವುದಲ್ಲ. ಒಂದು ವಿಷಯ ಯೋಗ್ಯತೆ ಇದ್ರೆ ಅದು ಅಲ್ಲ ಅಂತ ಮಾಡಿ ತೋರಿಸ್ಬೇಕು ನೀವು. ನಾನು ನಿಮ್ಮ ಹತ್ರ ಕೇಳ್ತೇನೆ, ಈ ನಮ್ದು ಕೆಲಸ ಏನು? ನಮಗೆ ಕೆಲಸ ಏನು ಕೇಳಿದ್ ಏನು ಮಾಡಿಯವ ಪ್ರಶ್ನೆ ಬೇರೆ. ಆದ್ರೆ ನಮ್ಗೆ ಹೇಳಿಸಿದ್ದು ಯಾವ್ದು ಅಂತ ಒಂದು ಪ್ರತೀತಿ ಉಂಟು. ಆ ಲೆಕ್ಕದಲ್ಲಿ ಹೇಳುವುದಿದ್ರೆ ನಾವು ಪಂಚತಜ್ಞರು. ಅಂದ್ರೆ ಪಂಚಮರಲ್ಲ, ಪಂಚತಜ್ಞರು. ಯಾಕೆ? 5 ಜಾತಿ ಕೆಲಸ ಮಾಡ್ತೇವೆ ನೋಡಿ. ಕಲ್ಲು, ಮರ, ಕಬ್ಬಿಣ, ಕಂಚು, ಚಿನ್ನ, ಈ ಇಷ್ಟರಲ್ಲೂ ಹಿಡ್ತಾ ಇದ್ದವರು ನಾವು. ಹೆಚ್ಚೇನು ಮೊದ್ಲೇ ಈಗ ನೋಡಿ, ಈಗ ಮೂರ್ತಿ ಕೆತ್ತುವುದು ಯಾರು? ನಾವು. ಒಂದು ಆ ಕಲ್ಲನ್ನು ತಂದು ಅದನ್ನು ಕೊರೆದು ಸರಿಯಾದ ಆಕಾರ ಕೊಟ್ಟು ನಾವು ಮೂರ್ತಿ ಮಾಡಿಕೊಟ್ರೆ ಬ್ರಾಹ್ಮಣರು ಅದು ಪೂಜೆ ಮಾಡ್ಕೊಂಡು ಹೊಟ್ಟೆ ತುಂಬಿಕೊಳ್ಳುದು. ನಾವು ಮೂರ್ತಿ ಮಾಡಿ ಕೊಡ್ಲಿಲ್ಲ ಅಂತಂದ್ರೆ ಬ್ರಾಹ್ಮಣರು ಏನ್ ಮಾಡ್ತಿದ್ರು? ಬ್ರಾಹ್ಮಣರ ಪರಿಸ್ಥಿತಿ ಏನಾಗಬೇಕು? ಆ ಮಟ್ಟಿಗೆ ದೇಶದ ಅಖಿಲ ಬ್ರಾಹ್ಮಣರು ಸೇರಿ ಆಚಾರ್ಯರಿಗೆ ಸನ್ಮಾನ ಮಾಡ್ಬೇಕು. ಸ್ವಲ್ಪ ತಡೀರಿ ರಂಗಾಚಾರ್ಯ. ಏನ್ ತಡೆಯುವುದಂತದ್ದು? ಈ ನೀವು ಕೆತ್ತಿ ಶಿಲೆಯಲ್ಲಿ ತಯಾರು ಮಾಡಿದ ಮೂರ್ತಿಯನ್ನ ಬ್ರಾಹ್ಮಣರ ದೇವಸ್ಥಾನಕ್ಕೆ ಕೊಂಡೋಗಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡದೇ ಇದ್ರೆ ಹೌದು, ಆ ಮೂರ್ತಿಯನ್ನೆಲ್ಲ ಅಟ್ಟದ ಮೇಲೆ ಹಾಕ್ತೀರಾ? ಏನ್ ಬಚ್ಚಲ ಮೇಲೆ ಇಡ್ತೀರಾ? ಇದೊಂದು ವಿಷಯ ಹೌದು ಅಲ್ಲ. ನಾವು ಕೆತ್ತದ ಮೂರ್ತಿಯನ್ನು ತಗೊಂಡೋಗಿ ಪೂಜೆ ಮಾಡ್ಲಿಲ್ಲ ಅಂತ ಅದು ನಾವು ಅಟ್ಟದ ಮೇಲೆ ಇಡ್ಬೇಕಿತ್ತು. ಗಟ್ಟಿ ಇದ್ರೆ ಎಷ್ಟು ಅಂತ ಇಡ್ಬಹುದು? 1 2. ಮತ್ತೆ ಹಾಗೆ ತುಂಬುವಾಗ ಅದು ಮೂರ್ತ ಹಾಗೆ ಕೆಳಗೆ ಬಿದ್ದು ಈ ಆಚಾರ್ಯ ಪಾಪ ಅದೇ ಕಲ್ಲಡಿಲಿ ಸಾಯ್ಬೇಕಿತ್ತು. ಗೆರೆ ಇರುವುದು ಎಂತದ್ದು? ಆ ಮೊದ್ಲು ಎಂತದ್ದು ಇರ್ಲಿಲ್ಲ, ಬರೀ ಬೋಳಾಗಿತ್ತು. ಈ ಆಚಾರ್ಯ ಎಳೆದ ಮೇಲೆ ಅದಕ್ಕೊಂದು ಆಕಾರ ಬಂದದ್ದು, ಆ ಗೆರೆ ಬಂದದ್ದು. ಅವ್ರು ಎಳೆದದ್ದು 3, ಮತ್ತೆ ಹುಟ್ಟುಕೊಡುವುದಕ್ಕೆ 2, 2.5, 3, 4.5 ಎಲ್ಲ ಆಗುದುಂಟು. ಅದು ಅವ್ರವ್ರ ಪ್ರಾರಬ್ಧ, ನಾವೇನು ಮಾಡ್ಲಿಕ್ಕಿಲ್ಲ. ಹಾಗೆ ಕತೆ. ಇನ್ನೂ ನಿಮ್ಗೆ ಹೇಳ್ಬೇಕಾ? ನಮ್ದು ವಿಶೇಷತೆ ಗೊತ್ತಾ? ಇದು ನಾಗರಾವ್ ನಮ್ಗೆ ಕಚ್ಚುದಿಲ್ಲಲ್ಲ.
ಹೌದಾ? ನಾಗರಾವು ನಮಗ್ ಕಚ್ಚುವುದೇ ಇಲ್ಲ, ನಿಮಗೆ ಕಚ್ಚುವುದಿಲ್ಲ, ಕಚ್ಚುವುದೇ ಇಲ್ಲ. ಕಚ್ಚಿದ್ರೆ ನಾವು ಬದುಕುವುದೂ ಇಲ್ಲ. ಹಾ ರಂಗಾಚಾರ್ಯ ವಾ ಏನ್ ಹೇಳ್ದಾಗಾಯ್ತು ನೀವು? ನಾನು ವಿಷಯ ಗೊತ್ತಾಗ್ಲಿಲ್ಲ. ಎಲ್ರಿಗೂ ಹಾಗೆ ನೋಡಿ ಅದೇ ನಂಗೆ ಅದೇ ಆಗದೆ ಹೋದ್ದು. ಎಲ್ಲರ ವಿಷಯ ವೈಯಕ್ತಿಕ ವಿಷಯ ತಗೊಳ್ಳುವ, ಉಳಿದವ್ರದ್ದೆಲ್ಲ ತಗೊಂಡು ನಾವು ಉದ್ಧಾರ ಆಗ್ಲಿಕ್ಕೆ ಉಂಟು. ನಾಗರಾವು ಕಚ್ಚಿದ್ರೆ ಯಾರು ಬದುಕುದಿಲ್ಲ. ಅದು ಬೇಡ, ನಾವು ಆಚಾರ್ಯ ಬದುಕುದಿಲ್ಲ. ಯಾಕೆ? ನಾಗರಾವ್ ಕಚ್ಚಿ ನಮಗ ವಿಷಯ ನಾವು ಸಾಯುವುದಲ್ಲ. ನಾಗರಾವ್ ಕಚ್ಚಿದ ಮೇಲೆ ಈ ಆಚಾರ ಬದುಕಬೇಕಾ ಏನಂತ ತಿಳ್ಕೊಂಡಿದ್ರಿ ನೀವು? ಹಾಗೆ ವಿಷಯ. ಮತ್ತೆ ಅದ್ರ ಹಾವು ಏರ್ಲಿಕ್ಕೆ ಅದು ಹಾವಿನ ವಿಷಯ ಏರಿ ನಮಗೆಲ್ಲ ಸಾಯುವುದುಂಟ? ಪ್ರಶ್ನೆನೇ ಇಲ್ಲ. ನಾವು ಬದುಕುದಿಲ್ಲ, ನಮ್ದು ಅಷ್ಟೊಂದು ಗಂಭೀರದ ವಿಷಯ. ಆದ್ರೆ ಒಂದುಂಟು ಸ್ವಾಮಿ, ಹೀಗೇ ಮಾತಾಡ್ತು ಕೂತ್ರು ಸುಖ ಇಲ್ಲ. ಇವತ್ತು ನಾನು ಬಂದು ಕೂತದ್ದು ಹೌದು, ಇವಳನ್ನೊಂದು ಕರೆದ ಮಾತಾಡಿಸ್ಬೇಕಾಗಿದೆ. ಇವಳಂದ್ರೆ ಮಗಳ? ಯಾರಿಗೆ? ನಿಮ್ಗೆ? ನೀವು ಸುಮ್ಮನಿರಿ. ಮತ್ತೆ ಮಗಳಲ್ಲ ಅಂದ್ರೆ ಪ್ರಕರಣ ಗೊತ್ತಿಲ್ವಾ? ಮಹಾರಾಣಿಯವರಿಗೆ ಒಂದು 2 ಬಳೆ ಮಾಡಿದ್ದುಂಟು. ನಾನು ಕೊಟ್ಟು ಬರ್ಬೇಕು. ಹೋಗಿ ಬರ್ಲಿಕ್ಕಂದ್ರೆ ಮನೆ ಕಡೆ ನೋಡ್ಕೊಳ್ಲಿಕ್ಕೆ ಯಾರು ಬೇಡವಾ? ತಲೆ ಬಿಸಿ ಹೌದು ನಮಗೀಗ. ಅಲ್ಲ ಇಲ್ಲ ಅಂತೆಲ್ಲಪ್ಪ ಇದ್ದಾರೆ, ನಮ್ಮ ಇವರಿದ್ದಾರೆ. ಯಾರಂದ್ರೆ ಹಳೆ ಅಜ್ಜಿ ಬೇಕಾ? ಹೌದು, ಕಣ್ಣು ಕಾಣುವುದಿಲ್ಲ, ಕೇಳುವುದಿಲ್ಲ, ಚಾಪಿಂದ ಹೇಳುವುದಿಲ್ಲ. ಅದೆಲ್ಲ ಸ್ವಾಮಿ ನನ್ನ ಹೆಂಡತಿ ಪಾಪ ಕರೆದು ಮಾತಾಡುವ ಅಂತ. ಸ್ವಂತ ಸ್ವಂತವೇ, ಅದೆಲ್ಲ ಸ್ವಂತವೇ ನಮ್ದು. ಇದೆಲ್ಲ ಬೇರೆ ವಿಷಯ, ಆದ್ರೂ ಅದೆಲ್ಲ ಸ್ವಂತವೇ ನಮ್ದು. ಹೌದು, ನೋಡ್ತಾ ಇದೆ. ಹೌದೇನೆ? ಏನು ಹೌದೇನೆ ಹೌದೇನೆ ಏನು ಸರಿಯಾಗಿ ಲಕ್ಷಣವಾಗಿ ಹೆಸರುಗಳು ಕರೀರಿ. ಹೆಂಡ್ರಿ ಹೆಸರು ಹೇಳಿದ್ರೆ ಹಣ ನಿಲ್ಲುವುದಿಲ್ಲ ಅಂತ ಮಾತುಂಟು. ಹೌದಾ? ಅಲ್ಲ, ನಮ್ಮ ಜೀವನದಲ್ಲಿ ಇಲ್ಲಿವರೆಗೆ ನಿಲ್ಲಿಲ್ಲ, ಆ ಪ್ರಶ್ನೆ ಬೇರೆ. ಆದ್ರೆ ಆ ಮಾತಿದ್ದರಿಂದ ಸ್ವಲ್ಪ ಹೆದರ್ಕೊಳ್ಳುವುದು ನಾನು. ಇರ್ಲಿ. ಓ ರಂಗಿ 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 ಯಾವಾಗಲೂ ಇದೆ ನಿಮ್ದು ರಂಗಿ 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 ಅಂತ. ತಿನ್ನುವುದು ತಿರುಗುವುದು, ತಿನ್ನುವುದು ತಿರುಗುವುದು, ಬೇರೆ ಕೆಲಸ ಬೇಕಲ್ಲ. ನಾನು ನಿಮ್ಮ ಹಾಗ ಅಡುಗೆ ಮಾಡ್ಬೇಕು, ಬಟ್ಟೆ ತೊಳಿಬೇಕು, ಪಾತ್ರೆ ತೊಳಿಬೇಕು, ಕಸ ಗುಡಿಸ್ಬೇಕು, ಇಷ್ಟ ಮಾಡ್ಬೇಕು. ನಿಮಗೇನು ಸರಿಯಾಗಿ ತಿಂತೀರಿ, ಒಂದು ಕೂತ್ಕೊಳ್ತೀರಿ, ರಂಗಿ ರಂಗಿ ರಂಗಿ. ಅದೆಂತದ್ದೇ ಕರ್ಮ. ಹೌದೇನೆ? ಏನು ನಿಂದು ಮುಗೀತಾ? ಮುಗೀತು. ನಾನ್ ಶುರು ಮಾಡುದಾ? ಶುರು ಮಾಡಿ. ರಂಗಾಚಾರ್ಯ, ಓ ಇದು ಯಾವ್ದಿದು? ಎಂತ ಮಾತಾಡೋದು ನೀವು? ಅವಳಿಗೆ ಗೊತ್ತಾಗ್ಲಿಲ್ಲ, ಪ್ರಶ್ನೆ ಬೇರೆ. ಇದು ಯಾವ್ದು ಕೇಳಿದ್ರೆ ನಮ್ಮನೆ ನಾಯಿ ಬೇಕಾ ಅವಳು? ಇವಳು ಯಾರು? ನನ್ನ ಹೆಂಡತಿ. ಓ, ಇವಳೇ ನಿಮ್ಮ ಖಾಸ ಸ್ವಂತ ಮನೆ ಇತ್ತೀಚಿನ ಖಾಯಂ ಹೆಂಡತಿ. ಅಂದ್ರೆ ನಿಮಗ್ ಮೊದಲು ಬೇರೆ ಇತ್ತ? ಯಾರಿಗೆ? ನಿಮಗೆ. ಅವ್ರು ಒಂದೊಂದ್ಸಲ ಹೊಂಡಕ್ಕೆ ಹಾಕುದು, ಅವ್ರು ಹೇಳಿದ್ದಕ್ಕೆಲ್ಲ ಹೂ ಅಂದ್ರು ತೆಗೆದು ಬಿಟ್ಟಾರ. ಖಾಸ ಸ್ವಂತ ಇತ್ತೀಚಿನ ಖಾಯಂ ಮನೆಯ ಖಾಯಂ ಹೆಂಡತಿ. ಎಂತ ಮಾತಿಗೆ ಅರ್ಥ ಉಂಟಾ? ಅದೇ ಹೇಳಿದ್ದ. ನಮ್ ಕತೆ ಬಿಡಿ, ನಿಮ್ಗಿತ್ತ? ನನ್ನ ಯೋಗ್ಯತೆ ಏನು, ನಿನ್ನ ಹಣೆ ಬರ ಏನು? ನಿಮ್ ಯೋಗ್ಯತೆಯಲ್ಲಿ ಇಲ್ದೋದ್ಮೇಲೆ ನಮ್ಮ ಹಣೆ ಬರದಲ್ಲಿ ಇರುವುದುಂಟಾ? ಇವಳು ಇತ್ತೀಚೆಗೆ ನೀವು ಹೇಳಿದಾಗೆ ಸ್ವಂತ ಕಾಯಿ ನಮ್ಮ ಮನೆ ಹೆಂಡತಿ. ಹೌದು, ಮೊದ್ಲಲ್ವೇ? ಮೊದ್ಲಲ್ಲ, ಈಗ ಗಂಡಾಂತರ ಆಗಿದೆ. ಮೊದ್ಲು ವಿಷಯ ಇಲ್ವಾ? ಅಲ್ಲಿ ನನಗೆ ನಿನ್ನನ್ನು ಕಂಡಾಗ ಒಂದು ಮನ್ಸಾಗುದು ನೋಡು. ಮಾತಾಡೋದು ಇಲ್ಲಿ ಬಾರಿ ಇಲ್ಲಿ. ನನಗೆ ನೀನ್ ಇಲ್ದ ಆಗುದಿಲ್ಲ, ಕೂತ್ಕೋ. ನಿನ್ನ ಕಂಡಾಗ ಹಾಗ ಒಂದು ಮನ್ಸಾಗುದು ನಂಗೆ. ಏನದ ಆಚಾರ ಗೊತ್ತು, ನಮ್ದೊಂದು ಹೆಂಡ್ರ ಮುಂದೆ ಅಷ್ಟು ಉಂಟು ಅದು. ಹೌದೇನೆ? ನೀನ್ ನೋಡುವಾಗ ನನ್ಗೊಂದು ಪದ್ಯ ಹೇಳುವ ಅಂತ ಮನ್ಸಾಗುದು. ಪದ್ಯವಾ? ಹೌದು. ನಾನು ಆಗಾಗ ಎಲ್ಲಾದ್ರೂ ಆಟಕ್ಕೆ ಹೋಗಿ ಎಲ್ಲ ನೋಡ್ಕೊಂಡು ಬರುದುಂಟಲ್ಲ. ಮತ್ ಈಗ ನಮ್ ಪದ್ಯ ಕೇಳುವವರು ಯಾರಿದ್ದಾರೆ? ಈಗ ಕಟ್ಕೊಂಡಿದ್ದಕ್ಕೆ ನೀನಾದ್ರೂ ಕೇಳ್ಬೇಕಾ, ನಾನಾದ್ರೂ ಹೇಳ್ಬೇಕಾ? ಪ್ರಾರಬ್ಧವಾ? ಮುಸುಡಿ ಬಾರಿಸಿ ಬಿಡುವೆ. ಹೇಗೆ ಹೇಳ್ತೇನೆ ಕೇಳು. ಪ್ರಾರಬ್ಧ ಎಂತದ್ದು ಹೇಳಿ. ನೀನು ಹಣ ಕೊಟ್ಟು ನೋಡುದಾದ್ರೂ ನಿನ್ಗೆ ಆಯೋಗ ಬರ್ಲಿಕ್ಕಿಲ್ಲ. ಕೋಮಲಾಂಗಿ ಕೇಳೆ ಗಜ ಪಜ ಗಾಮಿನಿ ಪಾಂಚೋಲೆ. ಗಂಗಾಚಾರ್ಯ ನಿಲ್ಲಿಸಿ. ಗಜ ಬಜ ಅಲ್ಲ, ಮತ್ತೆ ಮದ ಗಜ ಗಾಮಿನಿ ಪಾಂಚಾಲೆ. ಇಲ್ಲಪ್ಪ, ಗಜ ಬಜವೇ ಹೌದು. ಏನ್ ಗಜ ಬಜ? ಎಂತೆಂತ ಭಾಗವತ್ರ ಹಾಡಿದ್ ಕೇಳಿದ್ದೇನೆ. ನೀವ್ ಎಂತ ಹೇಳುದು? ಅದು ಮದಗಜುವೆ. ಮದಗಜ ಅದು ನನ್ನ ತಪ್ಪಲ್ಲ. ನಮ್ಗೆ ಓದ್ಕೊಂಡು ನಾವು ಪದ್ಯ ಹೇಳುವುದಿಲ್ಲ, ನಾವು ಕೇಳ್ಕೊಂಡೇ ಹೇಳುದು. ಈಗಿನ ಕೆಲವು ಹೆಸರಂತ ಭಾಗವತರು ಒಬ್ಬೊಬ್ರು ತಯಾರಾಗಿದ್ದಾರೆ ನೋಡಿ. ದೇವರನ್ನವ್ರಿಗೆ ಪ್ರಸಂಗವೇ ಬೇಡ, ಎಷ್ಟು ಬೇಕಿದ್ರು ಹಾಡಿ ಬಿಡ್ತಾರೆ ಅವರು. ಅವ್ರು ಮದಗಜ ಹೇಳ್ತಾರ, ಗಜಬಜ ಹೇಳ್ತಾರ, ಗೊತ್ತಾಗುದಾರು ಹೇಗೆ? ಒಂದಾದ್ರೂ ಉಚ್ಚಾರ ಸರಿ ಉಂಟಾ? ಜೋರ್ನ ಪದ್ಯ 1,000 ಇರ್ಲಿ, ಅಭಿನಯ ಮಾಡುವ ದೇವರೇ ಗತಿ. ಕೈ ಕೈ ಅಡಿಸಿದ